ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಶರಥ್ ಸಾವೂರು. ಇವತ್ತಿನ ನಮ್ಮ ಅತಿಥಿ ಆರೋಗ್ಯ ಸಚಿವರಾಗಿರುವಂಥ ಯುಟಿ ಖಾದರ್ ಅವರೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಸಚಿವರಾಗಿದ್ದು ಯಾವ ಕೋಟಾದಲ್ಲಿ? ಕಾಂಗ್ರೆಸ್ ಕಾರ್ಯಕರ್ತನ ಕೋಟಾದಲ್ಲಿ. ಓಕೆ, ನಾನು ಅಂದ್ಕೊಂಡೆ ಮೈನಾರಿಟಿ ಕೋಟಾ ಇರಬೇಕು ಅಥವಾ ಮೆರಿಟ್ ಕೋಟಾ ಇರಬೇಕು ಅಂತ. ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬಹುಶಃ ಇವತ್ತು ಇದ್ದರೆ ಅದು ಎಲ್ಲದಕ್ಕೆ ವ್ಯಾಪ್ತಿಗೆ ಒಳಪಡ್ತದೆ. ಓಕೆ, ಅದರಲ್ಲಿ ಮೈನಾರಿಟಿ ಕೋಟಾ ಒಳಪಡ್ತದೆ, ಮೆರಿಟ್ ಕೂಡ ಒಳಪಡ್ತದೆ. ಅಲ್ಟಿಮೇಟ್ ಕಾಂಗ್ರೆಸ್ ಕಾರ್ಯಕರ್ತ ಮುಖ್ಯ ಫೌಂಡೇಶನ್ ಅದಕ್ಕೆ. ಈಗಿರುವ ಸಚಿವ ಸಂಪುಟದಲ್ಲಿ 14 ಜನ ಇದ್ದೀರಿ, ಇನ್ನು 20 ಸಚಿವ ಸ್ಥಾನಗಳು ಖಾಲಿ ಇದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿ ಆಗುತ್ತೆ. ಆ ಸಂಪುಟದಲ್ಲಿ ಮುಸ್ಲಿಂ ಸಚಿವರನ್ನು ನಿರೀಕ್ಷೆ ಮಾಡಬಹುದಾ? ಖಂಡಿತ ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದವರಿಗೆ ಕೂಡ, ಅಲ್ಪಸಂಖ್ಯಾತರಿರಲಿ, ದಲಿತರಿರಲಿ, ಹಿಂದುಳಿದ ವರ್ಗದಲ್ಲಿ, ಇನ್ನಿತ ಎಲ್ಲ ಮೇಲ್ವರ್ಗದ ಎಲ್ಲ ಕಮ್ಯುನಿಟಿಯವರಿಗೂ ಕೂಡ ಅದರದ ಪ್ರಾತಿನಿಧ್ಯವನ್ನು ಎಲ್ಲ ಕಡೆ ಹೊತ್ತು ಕೊಟ್ಟಿದೆ. ನಿಮ್ಮನ್ನ ಮುಸ್ಲಿಂ ಸಮುದಾಯದ ಶಾಸಕ ಎನ್ನುವ ಕಾರಣಕ್ಕಾಗಿ ಸಚಿವರನ್ನಾಗಿ ಮಾಡಿಲ್ಲ ಹಾಗಾದರೆ? ಅದು ಒಂದು ಅಂಶ ಇದೆ. ಅದು ಮೊದಲನೇ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪಕ್ಷನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಾನು ಈಗಾಗಲೇ 5 ಬಾರಿ ಶಾಸಕನಾಗಿದ್ದೇನೆ. 4 ಇಲಾಖೆ ಸಚಿವನಾಗಿ ನಾನು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೆ. ಪ್ರತಿಪಕ್ಷದ ಉಪನಾಯಕನಾಗಿ ಸಿದ್ದರಾಮಯ್ಯನವರು ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ ಸದನವನ್ನು ನಡೆಸಿದ್ದೆ. 3 ವರ್ಷಗಳ ನಾನು ಸ್ಪೀಕರ್ ಸ್ಥಾನಕ್ಕೆ ನನ್ನ ಕೆಲಸವನ್ನು ನಿರ್ವಹಿಸಿದೆ. ಇದೆಲ್ಲ ನೋಡಿಕೊಂಡು ಬಹುಶಃ ನನ್ನ ಕಮ್ಯುನಿಟಿ ನೋಡಿಕೊಂಡು, ಪಕ್ಷ ನಿಷ್ಠೆ ನೋಡಿಕೊಂಡು ಮತ್ತು ನನ್ನ ಅನುಭವ ನೋಡಿಕೊಂಡು ಈ ಮೊದಲ ಹಂತದ ನನಗೆ ಅದು ಕೊಟ್ಟಿದ್ದಾರೆ. ಸರ್ಕಸ್ ಮಾಡ್ತಾ ಇದ್ದಾರೆ ಕೆಲವರು, ಸಂಪುಟಕ್ಕೆ ಸೇರಬೇಕು ಅಂತ ಹೇಳಿ ಸರ್ಕಸ್ ಮಾಡ್ತಾ ಇದ್ದಾರೆ. ಎಷ್ಟು ಸುಲಭವಾಗಿ, ಈಸಿಯಾಗಿ ನೋಡಿ, ಎಷ್ಟು ಖುಷಿಯಿಂದ ನೀವು ಸ್ವೀಕರಿಸಿದ್ದೀರಿ, ಕೆಲಸ ಆರಂಭ ಮಾಡಿದ್ದೀರಿ, ಭಾಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಅಂತ. ಇಲ್ಲ, ಯಾಕೆಂತ ಹೇಳಿದರೆ ಅದು ಯಾವುದೇ ಒಂದು ಕೆಲಸವನ್ನು ಇಷ್ಟಪಟ್ಟರೆ ಆಯದಲ್ಲಿ ಸಾಮಾಜಿಕ ಬಹುಶಃ ಅದನ್ನು ಸಂತೋಷದಿಂದ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ. ಅದರಲ್ಲಿ ನಮಗೆ ಆಯಾಸ ಅಂತ ಆಗೋದಿಲ್ಲ ಎಷ್ಟೇ ಕೆಲಸ ಮಾಡಿದರೂ ಕೂಡ. ಆದ ಕಾರಣ ಯಾವುದೇ ಒಂದು ನೀವು ಹೇಳಿದಾಗ ಯಾವುದೋ ಶ್ರಮ ಪಡೋದಂತ ಹೇಳಿದರೆ ಕಷ್ಟಪಡದೆ ಅಥವಾ ಆ ಕಡೆ ಹೋಗದೆ ಪಕ್ಷ ನೇರ ಗುರುತಿಸಿಕೊಂಡು ಇವತ್ತು ಅವಕಾಶ ಕೊಟ್ಟಿದೆ. ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡೋಣ ಜವಾಬ್ದಾರಿ. ಅದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಿ ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಉತ್ತಮವಾದ ಹೆಸರು ತರ್ತೇನೆ. ಕೇವಲ ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಇದೆಯಾ ಅಥವಾ DCM ಆಗಬೇಕೆನ್ನುವ ಹೆಬ್ಬಯಕೆ ಕೂಡ ಇದೆಯಾ ನಿಮಗೆ? ಖಂಡಿತ ಮಂತ್ರಿ ಸ್ಥಾನ ನನಗೆ ಭಾಳಷ್ಟು ತೃಪ್ತಿ ಇದೆ. ಯಾಕೆ ಸಿಕ್ಕಿದಂಥ ಅವಕಾಶನೂ ಉತ್ತಮವಾಗಿ ತಗೊಂಡು ಹೋಗುವಂಥದ್ದು. ಯಾಕೆ ಆದ ಕಾರಣ DCM ಇನ್ನೊಂದು ಅದೆಲ್ಲ ಕೂಡ ಬಂದಂಥ ಸಂದರ್ಭ ನಾವು ನೋಡುವ ಇದರಲ್ಲಿ ಯಾವಾಗಲೂ ಕೂಡ ಒಂದು ಸ್ಥಾನದ ಹಿಂದೆ ಹೋಗಬಾರ್ದು. ಸ್ಥಾನ ನಮ್ಮ ಹತ್ತಿರಕ್ಕೆ ಬರಬೇಕು. ಅದು ನನ್ನ ಒಂದು ತತ್ವ ಇದರಲ್ಲಿ. ಈ ಬಾರಿ ಮೈನಾರಿಟಿಯವರು DCM ಆಗ್ತಾರೆ ಎನ್ನುವ ಅನೇಕ ಚರ್ಚೆಗಳಿತ್ತು, ಅದರಲ್ಲಿ ನಿಮ್ಮ ಹೆಸರೇ ಮುನ್ನೆಲೆಯಲ್ಲಿತ್ತು. ಸರಿ, ಆದರೂ ಅದೇ ಚರ್ಚೆ ಇತ್ತು, ಮುನ್ನೆಲೆಯಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾರನ್ನು ಕೂಡ ಮಾಡಿದರೂ ಕೂಡ ಆ ಎಲ್ಲ ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ಎಲ್ಲರ ಪರವಾಗಿ ಇವತ್ತು ಕೆಲಸ ಮಾಡುವವರು, ಆ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ಇವತ್ತು ಕೆಲಸ ಮಾಡುವಂಥದ್ದು. ಸೊ ಹುದ್ದೆಗಿಂತಲೂ ನಮಗೆ ತತ್ವ ಆದರ್ಶಗಳು ಮುಖ್ಯ. ಸೊ ಪಕ್ಷ ತತ್ವ ಆದರ್ಶದಲ್ಲಿ ಇವತ್ತು ಮುಖ್ಯಮಂತ್ರಿ ಇದ್ದಾರೆ, ಹಿರಿಯರಾಗಿರುವಂಥ ಪರಮೇಶ್ವರನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅದು ನಮಗೆಲ್ಲರಿಗೂ ಕೂಡ ಗೌರವ ಇದೆ. ಅದರಲ್ಲಿ ಅಲ್ಪಸಂಖ್ಯಾತವ್ರಿಗೆ ಗೌರವ ಇದೆ, ಹಿಂದುಳಿದ ವರ್ಗದವ್ರಿಗೆ ಗೌರವ ಇದೆ, ನಮಗೆ ದಲಿತರವ್ರಿಗೆ, ನಮ್ಮ ಕಮ್ಯುನಿಟಿಯವರಿಗಿದೆ. ಎಲ್ಲ ಜಾತಿ ವರ್ಗದವರು ಇವತ್ತು ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರನ್ನು, ಉಪಮುಖ್ಯಮಂತ್ರಿ ಆದಂಥ ಪರಮೇಶ್ವರನ ಎಲ್ಲ ಒಪ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನಾವೆಲ್ಲರೂ ಸಂತೋಷದಿಂದ, ಗೌರವದಿಂದ ಅದಕ್ಕೆ ನಾವು ಅವ್ರ ಅಂಡರಲ್ಲಿ ನಾವು ಕೆಲಸ ಮಾಡ್ತೇವೆ. ಈ ರಾಜ್ಯದಲ್ಲಿ ಮುಸ್ಲಿಮರು ಮುಖ್ಯಮಂತ್ರಿ ಆಗುವ ಕಾಲ ಬರಬಹುದಾ? ನಮಗೆ ಕೊಟ್ಟಂಥ ಅವಕಾಶವನ್ನು ನಾವು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಹಂತವಾಗಿ ಸರ್ವರ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಹೋದಲ್ಲಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಇತಿಹಾಸ ತೋರಿಸಿಕೊಟ್ಟಿದೆ. ಆದ ಕಾರಣ ಭವಿಷ್ಯದಲ್ಲಿ ಖಂಡಿತವಾಗಿ ಅವಕಾಶ ಇದ್ದೇ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಇರಬೇಕು. ಇದರಲ್ಲಿ ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ಕಾರ್ಯಕ್ರಮ ಮಾಡಿಕೊಂಡು ಹೋದರೆ ಇಡೀ ರಾಜ್ಯದ ಅನೇಕ ಹಿರಿಯರಿದ್ದರು. ನಾವು ಜಾಫರ್ ಶರೀಫ್ ಅವರಿಂದ, ರೆಹಮಾನ್ ಖಾನ್ ಅವರಿಂದ ತೆಗೆದುಕೊಂಡ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಆ ದೊಡ್ಡ ಪಟ್ಟಿಯಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಬಟ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ನೋಡಿ. ಯಾವುದು ಒಂದು ಹಂತಕ್ಕೆ ರೆಹಮಾನ್ ಖಾನ್ ಜಿಯವರನ್ನು ಈ ದೇಶದ ರಾಜ್ಯಸಭೆಯ ಇವತ್ತು ಉಪಾಧ್ಯಕ್ಷರಾಗಿ ಮಾಡಿ ಇವತ್ತು ಸದನ ನಡೆಸೋ ಅವ್ರು ನಮ್ಗೆ ಗೊತ್ತಿದೆ. ಬಹುಶಃ ಇವತ್ತು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ವ್ಯಕ್ತಿಯನ್ನು ಗುರುತಿಸಿಕೊಂಡು ಅದು MLCಯಿಂದ ಹಿಡಿದು ರಾಜ್ಯಸಭಾ ತನಕ, ಕೊನೆಗಳಿಗೆ ತನಕ ಇವತ್ತು ಉನ್ನತ ಸ್ಥಾನ ಕೊಟ್ಟಿದೆ. ಅದರ ಜೊತೆಯಲ್ಲಿ ಇವತ್ತು ಅವರ ಮಗನಿಗೆ ಕೂಡ ಇವತ್ತು ರಾಜ್ಯಸಭಾ ನೀಡಿದೆ. ಯಾಕೆ ಅವರ ಮಗ ಅಂತಂತೆ ಅಲ್ಲ ಮನ್ಸೂರ್,
ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶ್ರಮಜೀವಿ ಮತ್ತು ಸರ್ವರಿಗೂ ಇಷ್ಟಪಡುವಂಥ ಒಬ್ಬ ನಾಯಕನಾಗಿದ್ದಾರೆ ಇದರಲ್ಲಿ. ಆದರೆ ಅವ್ರು ಎಲ್ಲಿಗೂ ಚುನಾವಣೆ ಅಂತ ಇರಲಿಲ್ಲ. ಇವತ್ತು ಜಾಫರ್ ಶರೀಫ್ ಅವರಿಗೆ ಕೂಡ ಅತ್ಯುನ್ನತವಾದ ಸ್ಥಾನ ಸಿಕ್ಕುವಂಥ ಅವಕಾಶ ಆಯಿತು. CM ಇಬ್ರಾಹಿಂ ಕೂಡ ಇವತ್ತು ನಾನು CM ಇಬ್ರಾಹಿಂ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡೆ, ತಾವೇ ಪ್ರಸ್ತಾಪ ಮಾಡಿದ್ದೀರಿ. CM ಇಬ್ರಾಹಿಂ ಅವರು ಕೂಡ ಬಹಳ ಅಗ್ರೆಸಿವ್ ರಾಜಕಾರಣಿ, ಭಾಳ ಪ್ರಖರ ರಾಜಕಾರಣಿ. ಯಾಕೆ ಮೂಲೆ ಗುಂಪಾದರು? ಖಂಡಿತ ಮೂಲೆ ಗುಂಪು ಅವರು ಆಗಲಿಲ್ಲ. ಮತ್ತು ರಾಜಕೀಯದಲ್ಲಿ ಯಾರು ಕೂಡ ಮೂಲೆ ಗುಂಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ತಪ್ಪಿನಿಂದಲೇ ನಾವು ಮೂಲೆ ಗುಂಪು ಆಗ್ತೇವೆ. ಅವರ ತಪ್ಪು ಹೆಜ್ಜೆ ನೀವು ಕಂಡುಕೊಂಡ ಹಾಗೆ ನೋಡಿ, ಈಗ 1980ರಲ್ಲಿ 46 ವರ್ಷಗಳ ಹಿಂದೆ 46 ಇಯರ್ಸ್ ಬ್ಯಾಕ್ ಇದರಲ್ಲಿ ಅವರು ರಾಜ್ಯದ ದೊಡ್ಡ ಒಂದು ಮಂತ್ರಿ ಆಗಿದ್ದರು. ಇದರಲ್ಲಿ ಹಂತವಾಗಿ ಸಿವಿಲೈಸೇಷನ್ ಅಲ್ಲ, ಅದರ ನಂತರ ಅದಕ್ಕಿಂತ ಮುಂಚೆ 7 ಪೋರ್ಟ್ಫೋಲಿಯೋಸ್ ಇತ್ತು ಅವರಲ್ಲಿ. ಅತ್ಯುತ್ತಮವಾದ ಮಂತ್ರಿ ಆಗಿದ್ದರು. ಹಂತವಾಗಿ ಇವತ್ತು ತನಕ ಅವ್ರು ಬರ್ತಿದ್ರೆ ಇವತ್ತು ಮುಖ್ಯಮಂತ್ರಿಯ ಕಾಲುಬುಡದಲ್ಲಿ ಬಂದು ನಿಲ್ತಿತ್ತು. ಇದರಲ್ಲಿ ಕೆಲವೊಂದು ವಿಚಾರ, ಕೆಲವು ಸನ್ನಿವೇಶ ಅಲ್ಲಿ ಇವತ್ತು ಎಡವಟ್ಟಾಗುವಂಥ ವಿಚಾರ ಇವತ್ತು ಆಗಿದೆ. ನನಗೆ ಅತ್ಯಂತ ಗೌರವ ಇದೆ. ಉತ್ತಮವಾದ ವಾಗ್ಮಿ, ನಾಯಕತ್ವ, ದೂರದರ್ಶಿತ್ವ, ಮುಖಂಡತ್ವ. ಕೆಲವೊಂದು ಸಂದರ್ಭದಲ್ಲಿ, ರಾಜಕೀಯದ ಒಂದು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗ್ತದೆ. ನಾವು 10 ಹೆಜ್ಜೆ ಮುಂದಿಟ್ಟು ಒಂದು ಹೆಚ್ಚು ಸಣ್ಣ ತಪ್ಪು ಮಾಡಿದರೆ ಮತ್ತೆ 4 ಹೆಜ್ಜೆ ನಾವು ಹಿಂದೆ ಹೋಗ್ತೇವೆ. ಆದಾಗ ನಾವು ಪ್ರತಿಯೊಂದು ಹೆಜ್ಜೆಯೂ ಕೂಡ ಭಾಳ ಜಾಗೃತ ಹೆಜ್ಜೆ ಅದು ರಾಜಕೀಯದಲ್ಲಿ ನಮಗೆ ಬರಬೇಕು. ಅದಕ್ಕಾಗಿ ನಾವು ಭಾಳಷ್ಟು ಮುಖಂಡರು ಒಂದು ಹಂತಕ್ಕೆ ಬಂದವರು ಮತ್ತೆ ಹಿಂದಕ್ಕೆ ಹೋಗುವುದು, ಮತ್ತೆ ಮುಂದಕ್ಕೆ ಒಂದು ದಡ ಮುಟ್ಟುವಂಥ ಪರಿಸ್ಥಿತಿ ಆಗಲಿಲ್ಲ. ಭಾಳಷ್ಟು ಇವತ್ತು ಯುವ ನಾಯಕರಿದ್ದಾರೆ. ಮುಂದಿನ ದಿನ ಖಂಡಿತವಾಗಿ ಅವರು ಯಶಸ್ವಿ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ ಅಂದರೆ ಯಾರೀಗ? ನೋಡಿ, ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶವೇ ಮುಸ್ಲಿಂ ಮತವನ್ನು ಇವತ್ತು ಆಕರ್ಷಿಸುವಂಥದ್ದು, ಎಲ್ಲ ಜಾತಿ ವರ್ಗದ ಮಕ್ಕಳು ಆಕರ್ಷಿಸೋದು ಪಕ್ಷದ ತತ್ವ ಸಿದ್ಧಾಂತ. ಯಾರೇ ಅದು ಯುಟಿಕಾರೇ ಇರಲಿ, ಇನ್ನೊಬ್ಬನೇ ಇರಲಿ, ಯಾರೇ ಲೀಡ್ರಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಲೀಡರ್ ಮಾಡಿದರೆ ಹೊರತು ಅವರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರಿಗೆ ಎಂದು ಕೂಡ ಆಗಲಿಲ್ಲ. ಇದರಲ್ಲಿ ಎಷ್ಟೇ ದೊಡ್ಡ ಲೀಡರ್ಗಳು ಇದ್ದರು, ಯಾವಾಗ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ದೂರ ಹೋದ್ರೆ ಅವ್ರಿಗೆ ಯಾರಿಗೂ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ ಇಡೀ ದೇಶದಲ್ಲಿ. ಇಲ್ಲಿ ಅಂತಲ್ಲ, ಗುಲಾಮ್ ನಬಿ ಆಜಾದ್ ಇದ್ದರು. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಅವರಿಗೆ ರಾಷ್ಟ್ರ ಮಟ್ಟದ ಇಡೀ ಗೌರವ ಇತ್ತು. ಯಾವಾಗ ಪಕ್ಷ ಬಿಟ್ಟು ಹೋದರು, ಇವತ್ತು ಅವರಿಗೆ ಜಮ್ಮು ಕಾಶ್ಮೀರದಲ್ಲೇ ಇವತ್ತು ಗುರುತಿಸಿಕೊಂಡ ಶಕ್ತಿಯಾಗಿದೆಯಾ? ಎಂತೆಂಥ ನಾಯಕರಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಇದರಲ್ಲಿ ಯಾವಾಗ ಅವರ ಪಕ್ಷವನ್ನು ಬಿಟ್ಟು ದೂರ ಹೋಗ್ತಾರ ಅವ್ರು ಖಂಡಿಸೋ ಪಕ್ಷ ನಮ್ಮಿಂದ ಪಕ್ಷಕ್ಕೆ ಏನು ಪ್ರಯೋಜನ ಆಗಿದೆಯಾ ಅದಕ್ಕಿಂತ ನಾವು ಪಕ್ಷದಿಂದ ಜಾಸ್ತಿ ಪ್ರಯೋಜನ ಪಡೆದಿದ್ದೇವೆ. ನಮ್ಮ ನಾಯಕತ್ವವಾಗಿದ್ದು ಗುರುತಿಸಿಕೊಂಡು ನಮಗೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಗುರುತಿಸುವಂಥ ಪಕ್ಷ ಅವಕಾಶ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ನಮಗೆ. ಅದು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಕಾಂಗ್ರೆಸ್ ಪಕ್ಷದ ನಾಯಕರೇ ಮಾಸ್ ಲೀಡರ್. ಮುಸ್ಲಿಂ ಮುಖಂಡರಿಗೆ ಅಥವಾ ಮುಸ್ಲಿಮರಿಗೆ ಕಾಂಗ್ರೆಸ್ ಹೊರತಾಗಿ ಬೇರೆ ಪಕ್ಷದ ಯಾವುದೇ ರೀತಿಯ ನೆರವು ಸಿಗೋದಿಲ್ಲ ಅಥವಾ ಬೇರೆ ಪಕ್ಷವನ್ನು ನಂಬಿಕೊಂಡಿಲ್ಲ ಅಂತ. ನೋಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲಿ, ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿರಲಿ, ಯಾವ ಸಮುದಾಯ ಕೂಡ ಮೋಸ ಮಾಡಲಿಲ್ಲ. ಆದರೆ ಇವತ್ತು ಬೇರೆ ಪಕ್ಷಗಳು ಎಲ್ಲರಿಗೂ ಕೂಡ ಮೈನಾರಿಟಿ ಸೇರಿಸಿಕೊಂಡು ಎಲ್ಲರಿಗೂ ಕೂಡ ಮೋಸ ಮಾಡಿದಂಥವೇ ಇವತ್ತು ಪಕ್ಷ ಇವತ್ತು ಆಗಿದೆ. ಕಾಂಗ್ರೆಸ್ಸಿಗೆ ಕೆಲವೊಂದು ಸಂದರ್ಭದಲ್ಲಿ ಮತ್ತು ಕೆಲವರಿಂದ ಸಿಕ್ಕದಿದ್ದರೂ ಕೂಡ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಎಲ್ಲಿ ಕೂಡ ತಮ್ಮ ತತ್ವ ಆದರ್ಶ ಬದಲಾವಣೆ ಮಾಡಲಿಲ್ಲ. ಇಡೀ ನಮ್ಮ ದೇಶ ಇತಿಹಾಸದಲ್ಲಿ ಅಧಿಕಾರ ಸಿಕ್ಕದಿರಲಿ ತಮ್ಮ ತತ್ವ ಆದರ್ಶಗಳನ್ನು ಬಲಿ ಕೊಟ್ಟು ಆ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ಬಲವಾಗಿ ನಿಂತು ಇವತ್ತಿಗೂ ಕೂಡ ಜನರ ಪರವಾಗಿ ಹೋರಾಡೋದಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ಸಿಗೆ 1990 ನಮ್ಮ ಬಾರ್ವಿ ಮಸೀದಿ ಇಶ್ಯೂ ಆದಂಥ ಸಂದರ್ಭದಲ್ಲಿ ಬಹುತೇಕ ಮೈನಾರಿಟೀಸ್ ಕೂಡ ಎಲ್ಲಿಯೂ ಕೂಡ ಇವತ್ತು ಶಕ್ತಿ ಕೊಡಲಿಲ್ಲ. ಅದೇ ಕಾಂಗ್ರೆಸ್ಸನ್ನು ಎಂದೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಲಿಲ್ಲ. ಮತ್ತೆ ಅವರ ಪರವಾಗಿ ಹೋರಾಟ ಮಾಡಿಕೊಂಡು ಮತ್ತೆ ಬಂದು ಮತ್ತೆ ಅವಕಾಶ ಕೊಟ್ಟು ಮತ್ತೆ ಇವತ್ತಿಗೂ ನಾವು ಕಾಣ್ತಾ ಇರ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದು ಹಿಂದಿನ 13ರಿಂದ 18 ಇರುವ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ತದನಂತರ ಮೊನ್ನೆ ಅವಧಿಯಲ್ಲಿ ಪ್ರಥಮ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ
ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಎಲ್ಲ ಜಾತಿ ವರ್ಗದವರು ಎಲ್ಲರೂ ಕೂಡ ಸೇರಿದಂತೆ ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಮುಸ್ಲಿಂ ಲೀಡರ್ ಅಂತ ಹೇಳಿದ್ರೆ, ಮಾಸ್ ಲೀಡರ್ ಅಂತ ಹೇಳಿದ್ರೆ ಯಾರು ನಿಮ್ಮ ಪ್ರಕಾರ? ನೋಡಿ, ಎಲ್ಲ ನಾಯಕರು ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ನಾಯಕರಾಗಿದ್ದಾರೆ. ಯಾರ ಬಹುಶಃ ಇವತ್ತು ನಮ್ಮ ಎಲ್ಲ ರೀತಿಯ ನೀವು ನೋಡಿದ್ರೆ ಗುಲ್ಬರ್ಗದಿಂದ ಹಿಡಿದು ಇಲ್ಲಿಯ ತನಕ ಕೂಡ ನೋಡಿದರೆ ಎಲ್ಲ ಅವರವರ ಹಂತದಲ್ಲಿ ಅವರವರ ಇವತ್ತು ನಾಯಕರಾಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಅದು ಜಮೀರ್ ಅಹಮದ್ನ ಹಿಡಿದು, ತನ್ವೀರ್ ಸೇಠಿಂದ ಹಿಡಿದು, ರಿಜ್ವಾನ್ ಅರ್ಷದಿಂದ ಹಿಡಿದು, ಎನ್.ಎ. ಹಾರಿಸಿಂದ ಹಿಡಿದು, ನಮ್ಮ ಆಸಿಫ್ ಸೇಠಿಂದ ಹಿಡಿದು, ಸಲೀಂ ಅಹಮದ್ರವರು, ಬಹುಶಃ ಖನಿಜಾ ಫಾತಿಮಾರವರು, ಎಲ್ಲರಿಗೂ ಯಾಸಿರ್ ಪಠಾಣ್ ಯುವ ನಾಯಕರಾಗಿ ಎಲ್ಲರೂ ಕೂಡ ಅವ್ರದ್ದು ಕೊಟ್ಟು ಅವ್ರದ್ದು ಸ್ಟ್ರೆಂತ್ ಇದೆ, ಅವರದ್ದು ಅಭಿಮಾನಿಗಳಿದ್ದಾರೆ. 10 ಜನ ಜಿಂದಾಬಾದ್ ಹಾಕಿದರೆ ನಾನು ಗೆಲ್ಲುವುದು ಕೂಡ ಇಲ್ಲ, 10 ಜನ ಮುರ್ದಾಬಾದ್ ಹಾಕಿದರೆ ನಾವು ಸೋಲುವುದು ಕೂಡ ಇಲ್ಲ. ದರ್ ಆರ್ ಸೈಲೆಂಟ್ ವೋಟರ್ಸ್. ಅವ್ರಿಗೆ ವೋಟ್ ಮಾಡಿ ಕೆಲಸಕ್ಕೆ ಹೋಗ್ತಾರೆ. ಅವರ ಮನಸ್ಸನ್ನು ಯಾರು ಗೆಲ್ತಾರೆ ಅವ್ರ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಜೈಕಾರ ಹಾಕಿ ಒಬ್ಬ ವ್ಯಕ್ತಿಯನ್ನ ಮುಸ್ಲಿಂ ಲೀಡರ್ ಅಂತ ಬಿಂಬಿಸಲಾಗ್ತಾ ಇದೆಯಾ? ಹಾಗಾದ್ರೆ ಖಂಡಿತವಾಗಿಯೂ ಇಲ್ಲ. ಯಾರನ್ನು ಕೂಡ ಆ ರೀತಿ ಜೈಕಾರ ಎಲ್ಲಿ ಕೂಡ ಆಗಲಿಲ್ಲ. ಅವರವರ ಅಭಿಮಾನಿಗಳು ಅವರು ಆಗ್ತಾ ಅವರವ್ರ ಪ್ರೀತಿ ವಿಶ್ವಾಸ ಇದರಲ್ಲಿ ಅದೇ ಎಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ಚರ್ಚೆಗೆ ಬರುತ್ತಿರುವ ಹೆಸರು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಮುಸ್ಲಿಮರ ನಾಯಕ. ಖಂಡಿತವಾಗಿ ನಾನು ಇಲ್ಲ ಅಂತ ಹೇಳುವುದಿಲ್ಲ. ಇದಕ್ಕೆ ನಮಗೆಲ್ಲ ಆತ್ಮೀಯರು, ನಾವೆಲ್ಲ ಒಂದು ಟೀಮ್ ವರ್ಕ್, ಒಂದು ತಂಡವಾಗಿ ನಾವು ಕಾಂಗ್ರೆಸ್ನ ಎಲ್ಲ ಮೈನಾರಿಟೀಸ್ ನಾಯಕರು ಇಲ್ವಾ? ಖಂಡಿತವಾಗಿಲ್ಲ. ನಾವು ಕಾಪರೇಷನಲ್ಲಿ ಮಾತ್ರ ಇದ್ದೇವೆ. ನಾವು ಒಬ್ಬರಿಗೊಬ್ಬರು ಸಹಕಾರ ಕೊಡೋದು ಮಾತ್ರ ಉದ್ದೇಶ. ನನ್ನ ಕಾಂಪಿಟೇಷನ್ ಅಂತ ನನ್ನ ಡಿಕ್ಷನರಿಯಲ್ಲಿ ಪದನೇ ಇಲ್ಲ. ಕಾಪರೇಷನ್ ಈಸ್ ಓನ್ಲಿ ವರ್ಡ್ ಐ ಹ್ಯಾವ್ ಗಾಟ್ ಇನ್ ಪಾಲಿಟಿಕ್ಸ್. ನಾವೆಲ್ಲರಿಗೆ ಮುಸ್ಲಿಂ ನಾವು ಎಲ್ಲರಿಗೂ ನಾನು ಹೇಳಿದೆ, ಈಗ ನಾನಿರಲಿ, ತನ್ವೀರ್ ಇರಲಿ, ಜಮೀರ್ ಇರಲಿ, ರಿಜ್ವಾನ್ ಇರಲಿ, ನಮ್ಮ ಆರಿಸ್ ಇರಲಿ, ಸಲೀಂ ಅಹಮದ್ ಇರಲಿ, ಅದೇ ರೀತಿ ನಸೀರ್ ಅಹಮದ್ ಅವರು ಇದ್ದರು, ಅದೇ ರೀತಿ ನಮ್ಮ ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಒಂದು ಟೀಮ್ ಆಗಿ ಮತ್ತು ನಾವು ಎಲ್ಲರೂ ಕೂಡ ಪ್ರೀತಿಸಿಕೊಂಡು ಹೋಗುವಂಥ ವಾತಾವರಣ ಅಲ್ಲದೆ ನಮ್ಮಲ್ಲಿ ಯಾರು ಕೂಡ ಭಿನ್ನಾಭಿಪ್ರಾಯ ಎಲ್ಲೋ ಇಲ್ಲ. ಅದು ಆಗಲಿಕ್ಕೆ ನಾವು ಬಿಡೋದು ಕೂಡ ಇಲ್ಲ. ನೀವು ಮಂಗಳೂರಿಗೆ ಮಾತ್ರ ಸೀಮಿತನಾ? ಇಲ್ಲ, ನಾನು ಅದು ಜನ ಹೇಳಬೇಕಲ್ಲ. ಯಾಕಂತ ಹೇಳಿದರೆ ನಾವು ಮಂಗಳೂರಿಗೆ ಮಾತ್ರ ಸೀಮಿತವಾಗಿ ಎಲ್ಲಿಯೂ ಇಲ್ಲ. ಇಡೀ ರಾಜ್ಯದ ಮತ್ತು ಬೇರೆ ಬೇರೆ ಪ್ರದೇಶದ ಜನಸಾಮಾನ್ಯರು ಬೆಳಿಗ್ಗಿಂದ ರಾತ್ರಿ ತನಕ ಜನ ಬರ್ತಾರೆ, ಅವರ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಆ ಪ್ರೀತಿ ವಿಶ್ವಾಸವನ್ನು ಅವ್ರು ತೋರಿಸ್ಕೊಳ್ತಾರೆ. ಹೇಳಿ ಕೇಳಿ ಮಂಗಳೂರು ಅತ್ಯಂತ ಕೋಮು ಸೂಕ್ಷ್ಮತೆ ಇರುವಂಥ ಜಿಲ್ಲೆ. ಅಂಥ ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ರಕ್ತ ಕ್ರಾಂತಿ ಆಗ್ತಾ ಇರುತ್ತೆ, ಕೋಮು ಗಲಭೆಗಳಾಗುತ್ತೆ, ಅಶಾಂತಿ ವಾತಾವರಣ ಆಗುತ್ತೆ, 144 ಸೆಕ್ಷನ್ ಜಾರಿ ಆಗುತ್ತೆ. ಅಂಥ ವಾತಾವರಣದಲ್ಲಿ ಗೆದ್ದಂಥ ನೀವು ಅದು ಹೇಗೆ ಅಜಾತ ಶತ್ರು ಆಗಿದ್ದೀರಿ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದು ಜಿಲ್ಲೆ ಅತ್ಯಂತ ಪ್ರೀತಿಯ ಸಹೋದರತೆ ಸಮಾನತೆ ಜಿಲ್ಲೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಮಗೆ ದೂರದಿಂದ ನೋಡುವಾಗ ನೀವು ಹೇಳಿದಾಗ ಯಾವ ರೀತಿ ಕೆಲವೊಂದು ಸನ್ನಿವೇಶದಿಂದ ಕೆಲವರು ನಿರ್ಮಾಣ ಮಾಡಿದ ಕಾರಣ ಇವತ್ತು ಆ ಒಂದು ಸನ್ನಿವೇಶ ಕಾಣ್ತಾ ಇರ್ಬೋದು. ಅದನ್ನು ಹತ್ತಿರ ಬಂದು ನಿಂತಾಗ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರ ಸಹಕಾರ, ಒಬ್ಬರಿಗೊಬ್ಬರು ಪ್ರೋತ್ಸಾಹ ಕೊಡುವಂಥ ಮತ್ತು ಒಬ್ಬರ ಕಷ್ಟ ಕಾಲದಲ್ಲಿ ಜಾತಿ ಧರ್ಮ ಬಿಟ್ಟು ರಾಜ್ಯಕ್ಕೆ ಪಕ್ಷ ಮೀರಿ ನೇರವಾಗಿ ಒಬ್ಬರಿಗೊಬ್ಬರು ಸಹಕಾರ ಕೊಡುವಂತಹ ಮನೋಭಾವ ಮತ್ತು ಸಂಸ್ಕೃತಿಯ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮನ್ನು ಮುಸ್ಲಿಮರು ಮುಸ್ಲಿಂ ಅಂತ ಪರಿಗಣಿಸೋದಿಲ್ಲ, ಕಾಂಗ್ರೆಸ್ ಪಕ್ಷದವರು ಮುಸ್ಲಿಂ ಅಂತ ಪರಿಗಣಿಸೋದಿಲ್ಲ. ಹಾಗಾದರೆ ನೀವ್ಯಾರು? ನೋಡಿ, ನನ್ನನ್ನು ಎಲ್ಲವರಿಗೂ ನಮ್ಮವರಂತ ಭಾವಿಸ್ತಾರೆ. ಮೈನಾರಿಟೀಸ್ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನನಗೆ ಅತ್ಯಂತ ಸಂತೋಷವಾಗ್ತದೆ. ನೀವು ನಮ್ಮ ಕಮ್ಯುನಿಟಿಯಾಗಿ ನೀವು ಸ್ಪೀಕರ್ ಆಗಿ ಮಂತ್ರಿಯಾಗಿ ಕೆಲಸ ಮಾಡೋದು ಇಡೀ ನಮ್ಮ ಕಮ್ಯುನಿಟಿಗೆ ದೊಡ್ಡ ಮಟ್ಟದ ಗೌರವ. ಒಂದು ಮೈನಾರಿಟಿ ಕೂಡ ಸ್ಪೀಕರ್ ಅಂತ ಪೊಸಿಷನ್ ಕೊಟ್ಟರೆ ನಿಭಾಯಿಸ್ಬೋದು ಅಂತೇಳಿ ನೀವು ದೇಶಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಮೈನಾರಿಟಿ ಮುಖಂಡರು ನಮ್ಗೆ ಭಾಳ ಗೌರವ ಆಗ್ತದೆ, ನಮಗೆ ಹೆಮ್ಮೆ ಆಗ್ತದೆ ನಿಮ್ಮ ಹೆಸರನ್ನು ಹೇಳುವಾಗ ಅಂತೇಳಿ ಮೈನಾರಿಟೀಸ್ ಹೇಳ್ತಾರೆ. ಹಿಂದೂ ಸಹೋದರರು ಬಂದು ಹೇಳ್ತಾರೆ, ನಿಮಗೆ ಯಾವುದೇ ಭೇದ ಭಾವ ಇಲ್ಲ, ನೀವು ಯಾವುದಂತ ನಮ್ಗೆ ಗೊತ್ತೂ ಆಗೋದಿಲ್ಲ ಮಾರೆ, ನೀವು ನಮ್ಮವನೇ ಅಂತ ನಮಗೆ ಭಾವನೆ ಬರ್ತದೆ, ನಿಮ್ಮನ್ನು ನೋಡುವಾಗ ನೀವು ಬೇರೆ ಅಂತ ಗೊತ್ತೇ ಆಗುದು ಅಂತ ಅವ್ರು ನಮ್ಮ ಅವ್ರು ಕೂಡ ಅದೇ ರೀತಿ ಕ್ರಿಶ್ಚಿಯನ್ ಸಹೋದರರು ಕೂಡ ನಮಗೆ ಆ ರೀತಿ ಅದು ದೇವರು ನನಗೆ ಬಹುಶಃ ದೊಡ್ಡ ಮಟ್ಟ ಆಶೀರ್ವಾದ ಕೊಟ್ಟಿದ್ದಾರೆ. ಎಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕುವಂಥದ್ದು. ಅದಕ್ಕೆ ನಾನು ಭಾಳ ಸಂತೃಪ್ತ ಮತ್ತು ಭಾಳ ಖುಷಿಯಿಂದ ಇದ್ದೇನೆ. ಅದೇ ನಮಗೆ ಅಧಿಕಾರಿಗಿಂತಲೂ ಮಂತ್ರಿ ಸ್ಥಾನಗಿಂತಲೂ ಆರ್ಥಿಕ ಸ್ಥಿತಿವಂತರಿಗೆ ಶ್ರೀಮಂತರಿಗಿಂತಲೂ ಅದೇನು ನಮಗೆ ಇವತ್ತು ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಅಲ್ಲ, ಅದೇ ಅತ್ಯಂತ ದೊಡ್ಡ ಮಟ್ಟದ ಹುದ್ದೆ ಮತ್ತು ಒಂದು ಶ್ರೀಮಂತಿಗೆ ಅಂತ ಎನಿಸಲೇ ಬಯಸ್ತೇನೆ. ನಿಮ್ಮದು ಕಾಂಗ್ರೆಸ್ ಪಕ್ಷವಾಗಿದ್ದರೂ ಕೂಡ ಮನಸ್ಸಲ್ಲಿ ಒಂದು ಸಾಫ್ಟ್ ಹಿಂದುತ್ವ ಇದೆಯಾ? ಆ ರೀತಿ ಡೌಟ್ ಇದೆ ಕೆಲವರಿಗೆ. ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸರ್ವರು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಪಕ್ಷ. ನಾವು ಯಾರನ್ನು ಕೂಡ ನೋಯಿಸುವಂಥ ಒಂದು ತತ್ವಾದರ್ಶ ಪಕ್ಷಕ್ಕಿಲ್ಲ, ನನಗೂ ಕೂಡ
ಇಲ್ಲ ಆ ಇದರಲ್ಲಿ. ಸೊ ನಾವೆಲ್ಲರೂ ಕೂಡ ನಾವು ತೆಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬಹುಶಃ ನಾನು ಯಾರನ್ನು ಕೂಡ ದ್ವೇಷಿಸಲಿಕ್ಕೆ ಹೋಗೋದಿಲ್ಲ. ನಾನು ಎಲ್ಲರನ್ನೂ ಕೂಡ ಪ್ರೀತಿಸಿಕೊಂಡು ಹೋಗ್ತೇನೆ. ಅವನು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತ ನಾನು ನೋಡೋದಿಲ್ಲ. ಪಕ್ಷದ ತತ್ವ ಆದರ್ಶಕ್ಕೆ ಬಿಟ್ಟು ಕೂಡ ನಾನು ಹೋಗೋದಿಲ್ಲ. ಪಕ್ಷದ ತತ್ವ ಆದರ್ಶಕ್ಕೆ ಒಳಪಟ್ಟೆ ನಾನು ಇವತ್ತು ಹೋಗುವಂಥದ್ದು. ಚುನಾವಣೆಯಲ್ಲಿ ಕೂಡ ನಾನು ಗೆಲ್ಲಲಿಕ್ಕೆ ಪ್ರಯತ್ನ ಪಡೋದಲ್ಲದೆ ನಾನು ಇನ್ನೊಬ್ಬನು ಸೋಲಿಸಲಿಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ. ಅದಕ್ಕೆಲ್ಲ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥವ್ರು. ಸೊ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಖಂಡಿತವಾಗಿಯೂ ಅಂತ ಇಲ್ಲ. ನಾನು ಕೆಲಸ ಎಲ್ಲರಿಗೂ ಮಾಡಿಕೊಡ್ತೇನೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗೋದಾದರೆ ಚುನಾವಣೆ ಸಂದರ್ಭದಲ್ಲಿ ಎರಡು ಕೋಮುವಾದಿ ಪಕ್ಷಗಳು ನನ್ನ ವಿರುದ್ಧ ಫೈಟ್ ಮಾಡ್ತವೆ. ಒಂದು ಮುಸ್ಲಿಂ ಕೋಮುವಾದಿ ಪಕ್ಷಗಳಿದೆ, ಇನ್ನೊಂದು BJP ಇದೆ. ಅವರಿಬ್ಬರ ಉದ್ದೇಶ ಏನು? ನಾನು ಸೋಲ್ಬೇಕಂತೇಳಿ. ಇದರಲ್ಲಿ ಅದರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದ್ದರೆ ಅವರೇ ಯಾಕೆ ಒಂದು ಒಪ್ಪಂದ ಮಾಡೋ ಪ್ಲ್ಯಾನ್ ಮಾಡಿ ಆಗ್ತಾರೆ. ಕರೆಕ್ಟ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದ್ದರೆ ಬರೀ ಚುನಾವಣೆಯಲ್ಲಿ ಮಾತ್ರ ಆಗಬೇಕು. ಹೌದು. ಇತ್ತೀಚೆಗೆ ನಿಮ್ಮ ವಿಡಿಯೋವನ್ನು ನೋಡಿದ್ವಿ ನಾವು ಮಂಗಳೂರಲ್ಲಿ. ನೀವು ಆರೋಗ್ಯ ಸಚಿವರ ಹೋಮ್ ಮಿನಿಸ್ಟರ್ ಅಂತ ನನ್ನ ಕನ್ಫ್ಯೂಷನ್ ಇದೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುವಾಗ ಎಲ್ಲ ಇಲಾಖೆ ಬಗ್ಗೆ ನಾನು ಕೂಡ ಮಂತ್ರಿ ನಿರ್ವಹಿಸಬೇಕಾಗ್ತದೆ. ಓಕೆ. ಯಾಕಂದ್ರೆ ನೀವು ಅವತ್ತು ಮಾತನಾಡಿದ್ದು ಹೋಮ್ ಮಿನಿಸ್ಟರ್ ಲೆವೆಲ್ಗೆ ಇತ್ತು. ಕೈ ಗುಂಡೋಡಿರಿ, ಕಾಲಿ ಗುಂಡೋಡಿರಿ. ಹಾಗೇನಲ್ಲ, ನಿಮ್ಮ ಮುಖಂದ ಹೇಳಿಕೆ ನೋಡಿ ಅಲ್ಲ, ಅದಕ್ಕೊಂದು ಸ್ಪಷ್ಟನೆ ಕೊಡುವಂತ ಸ್ಪಷ್ಟನೆ ಹೋಗಿ ಅದು ನಿಮ್ಮ ಮುಖ ಹೇಳುವಂಥದ್ದು. ನಾನು ನಿಮಗೆ ಬೇಕು. 2018 ನಾನು ಉಸ್ತುವಾರಿ ಸಚಿವನಾಗಿ ಜಿಲ್ಲೆಗೆ ನಾನು ಫಸ್ಟ್ ಬಂದೆ. ಅದರ ಮುಂಚೆ ನಾನು ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ಚಾಮರಾಜನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. 2018 ಬಂದಾಗ ನಮ್ಮ ಕರಾವಳಿ ಜಿಲ್ಲೆಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಲ್ಲ ಕ್ಲಬ್ಗಳನ್ನು ಬ್ಯಾನ್ ಮಾಡಿದ್ದು, ಎಲ್ಲ ಲೈವ್ ಬ್ಯಾನ್ ಮಾಡಿದ್ದು, ಎಲ್ಲ ಮಸಾಜ್ ಪಾರ್ಲರ್ ಬ್ಯಾನ್ ಮಾಡಿದ್ದು, ಎಲ್ಲ ವೀಡಿಯೋ ಗೇಮ್ಸನ್ನು ಬ್ಯಾನ್ ಮಾಡಿದ್ದು, ಎಲ್ಲ ಸ್ಕಿಲ್ ಗೇಮನ್ನು ಬ್ಯಾನ್ ಮಾಡಿದ್ದು, ಎಲ್ಲ ಅನ್ವಯ ಚಟುವಟಿಕೆ ನೇರ ಮತ್ತು ಬ್ಯಾನ್ ಮಾಡಿದ್ದು. ಹೊಯ್ಗೆ ಮಾಫಿಯಾಗೆ ಸಂಬಂಧಪಟ್ಟ ಬಂದಾಗ ಅದನ್ನು ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ಜಾರಿಗೆ ತಂದದ್ದು. ಇದೆಲ್ಲ ಕೂಡ ಅವತ್ತು ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಆಯಿತು. ಸೆಂಥಿಲ್ ಅವರು DC ಇದ್ದರು, ಸಂದೀಪ್ ಪಾಟೀಲ್ ಅವರು ನಮಗೆ ಅವತ್ತು ಕಮಿಷನರ್ ಆಗಿ ಬಂದರು. ಇದರಲ್ಲಿ ಯಾರು ಈಗ ಏನು ಅವತ್ತು ಅಂಥ ದೊಡ್ಡ ಗಲಾಟೆ ಒಂದೊಂದು ಮರ್ಡರ್ ಆಯ್ತು ಹೊರತು ಆವಾಗ ಆಗಲ್ಲ. ಅಲ್ಲಿ 4-5 ದಿವಸಕ್ಕೊಮ್ಮೆ ಅವ್ರನ್ನ ಹೊಡೆಯೋದು, ಏನು ಅನೈತಿಕ ಪೊಲೀಸ್ಗಿರಿ ಇತ್ತು, ಈ ರೀತಿಯಲ್ಲಿತ್ತು. ಅಂಥವರಿಗೆ ಸಂದೀಪ್ ಪಾಟೀಲ್ ಕಮಿಷನರ್ ಆಗಿ ಬಂದಂಥ ಸಂದರ್ಭದಲ್ಲಿ ಯಾರಂತ ನೋಡಲಿಲ್ಲ. ಯಾರಾದರೂ ಪಬ್ಲಿಕ್ಕಲ್ಲಿ ರಾತ್ರಿ ಹೊತ್ತು ಗಾಡಿಯನ್ನು ನಿಲ್ಲಿಸಿ 10-20 ಜನ ಏನಾದರೂ ಹೋಗುವವರಿಗೆ ಹೊಡೆಯೋದು, ಬಡಿಯೋದು, ಲೂಟಿ ಮಾಡಿ ಓಡಿ ತಪ್ಪಿಸ್ತಿದ್ರೆ ಅವರ ಮನೆಯಿಂದ ಅವನು ಅರೆಸ್ಟ್ ಮಾಡಿಕೊಂಡು ಅವನು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಾಕಿ ಇದಿತ್ತು. 4-5 ಕಂಟಿನ್ಯೂಸ್ ಈ ಥರ ಅವರು ಮಾಡಿದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆವೇ ಒಂದು ಭಯ ಮತ್ತು ಕರೆಕ್ಟಾಗಿ ನಿಂತಿತ್ತು. ಎಲ್ಲ ರೌಡಿಗಳ ಹೆದರಿಕೆಯಾಗಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನ್ನ ಮನೆಯಲ್ಲಿ ಬೆಳಿಗ್ಗೆ ನೋಡೋ ಕ್ಯೂ ನಿಲ್ತಾಯಿದ್ರು. ಏನು ಅವನ ತಾಯಿ ಮತ್ತು ಅವನು ಮುಂಚೆ ರೌಡಿಸಮ್ ಮಾಡಿದ್ದ, ಈಗ ಬಿಟ್ಟಿದ್ದಾನೆ. ಅದು ಏನೋ ಪೊಲೀಸ್ ಕಮಿಷನರ್ ಎಲ್ಲ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ, ಇವನೇನು ಇಲ್ಲ ಅಂತ ದಯವಿಟ್ಟು ಹೇಳಿ. ಕೆಲವೊಮ್ಮೆ ಯಾರು ಹಿಂದೆ ಗಲಾಟೆ ಮಾಡ್ತಿದ್ರಲ್ಲ ಅವನು ಮತ್ತು ಅವನು ಇನ್ನು ಮದುವೆ ಆಗುವ ಹೆಂಡತಿ ಬರ್ತಾಯಿದ್ರು. ಆ ಸೋದರಿ ಬಂದು ಹೇಳ್ತಾಯಿದ್ರು, ನಾನು ಮುಂಚೆ ಇವ್ರ ಮದುವೆಯಾಗಿ ಸರಿಯಾಗಿರ್ತೇವೆ, ಈ ರೀತಿ ಇದೆ. ಕೆಲವೊಮ್ಮೆ ಗಂಡ ಹೆಂಡತಿ ಮಕ್ಕಳು ಬರ್ತಾಯಿದ್ರು. ಇದನ್ನು ಅಲ್ಲಿಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೆ. ಮಂಗಳೂರಿನಲ್ಲಿ ಈಗ ಖಡಕ್ ಆಫೀಸರ್ಗಳನ್ನು ನೇಮಕ ಮಾಡಲಾಗಿದೆ. ಶಾಂತಿ ಸುವ್ಯವಸ್ಥೆಗೆ ಭದ್ರತೆಯನ್ನು ಕೊಡಲಾಗಿದೆ. ಬಹಳ ಸುಭದ್ರವಾದ ಶಾಂತಿ ಸುವ್ಯವಸ್ಥೆ ಇದೆ. ಖಡಕ್ ಪೊಲೀಸ್ ಆಫೀಸರ್ಗಳ ಜೊತೆಗೆ ಖಡಕ್ ಮಿನಿಸ್ಟ್ರಿ ಇರಲಿ ಅಂತ ನಿಮ್ಮನ್ನಲ್ಲಿ ಉಸ್ತುವಾರಿ ಮಾಡಿದ್ರಾ? ಇಲ್ಲ, ಯಾಕಂತ ಹೇಳಿದರೆ ಜನ ಇವತ್ತು ನಾವು ಆರಿಸಿ ಕಲಿಸಿದ್ದಾರೆ, ಜನ ಇವತ್ತು ನಮ್ಮ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನು ಗಮನಿಸಿದ್ದಾರೆ. ಇದರಲ್ಲಿ ಇನ್ನೂ ಕೂಡ ಉಸ್ತುವಾರಿ ಇನ್ನೂ ಕೂಡ ಅಲರ್ಟ್ ಆಗಲಿಲ್ಲ, ಆಗ್ಬೋದು. ಎಲ್ಲಿಯಾದರೂ ಕೂಡ ನನ್ನ ಕೆಲಸದಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ನಾನು ಇರ್ತೇನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮಗೆ ಭಾಳ ಸ್ಟ್ರಿಕ್ಟಾಗಿರಬೇಕು ಮತ್ತು ಜನಸಾಮಾನ್ಯ ತೊಂದರೆ ಆಗಬಾರ್ದು. ನಾವು ಖಡಕ್ ಯಾರಿಗಿರಬೇಕು, ಆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗೆ ಮಾತ್ರ ಖಡಕ್ ಇರಬೇಕು. ಇವರಿಗೆ ಖಡಕ್ ಅಂತ ಕೆಲವು ಜನಸಾಮಾನ್ಯರು ಕೂಡ ತೊಂದರೆ ಆಗುವಂಥ ಕೆಲಸ ನಮ್ಮಿಂದ ಆಗಬಾರ್ದು. ಅವರು ಖುಷಿಯಿಂದ ಇರಬೇಕು, ಖುಷಿಯ ವಾತಾವರಣ ಇರಬೇಕು. ಈ ಒಂದು ವರ್ಗಕ್ಕೆ ನಮ್ಮ ಹೆದರಿಕೆ ಇರಬೇಕು. ಆ ರೀತಿಯ ಒಂದು ಆಡಳಿತವನ್ನು ನಡೆಸೋದು ನನಗಿಷ್ಟ. ಕಳೆದ 3 ವರ್ಷದ ಹಿಂದಿನ ಚಿತ್ರಣ, ಈಗಿನ ಚಿತ್ರಣ ಮಂಗಳೂರಿನಲ್ಲಿ ನೀವು ನೋಡೋದಾದರೆ ಅಥವಾ ಜನಗಳೇ ಹೇಳಿದ್ದನ್ನು ನೀವು ಕೇಳಿದ್ದಾದರೆ ಹೇಗಿದೆ? ಇಲ್ಲ, ಯಾಕೆ ನಾವು ನೋಡಿ ನಮ್ಮ ಈ ಪೊಲೀಸ್ ಕಮಿಷನರ್ ಮತ್ತು ನಮ್ಮ DC ಅವರು ಇನ್ನಿತ ಅಧಿಕಾರಿಗಳು ಬಂದ ನಂತರ ಭಾಳಷ್ಟು ಇವತ್ತು ಬದಲಾವಣೆ. ಅದರ ಮುಂಚೆ ಒಂದು ಕಂಟ್ರೋಲ್ ಅಂತ ಇರಲಿಲ್ಲ ಇದರಲ್ಲಿ. ಯಾಕೆಂತೇಳಿಗೆ ಈ ಯಾರು ಈ ಒಂದು
ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರಲಿ, ಪ್ರಚೋದನೆ ಮಾಡುವವರು ಯಾರೇ ಇರಲಿ, ಪ್ರಚೋದನೆ ಮಾತಾಡುವವರಿಗೆ, ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವವರಿಗೆ, ಓಪನ್ ಆಗಿ ಬೆದರಿಕೆ ಹಾಕುವವರಿಗೆ ಭಯನೇ ಇರಲಿಲ್ಲ. ಅವರ ಬೆನ್ನತ್ತಲಿಕ್ಕೇ ಇವತ್ತು ಇಲಾಖೆ ಆಸಕ್ತಿ ವಹಿಸಲಿಲ್ಲ ಇದರಲ್ಲಿ. ಈಗ ಅದಲ್ಲ, ಅದೊಂದು ರಾಜಕಾರಣಿಯಿಂದ ಹಿಡಿದು ಜನಪ್ರತಿನಿಧಿಯಿಂದ ಹಿಡಿದು ಯಾರು ಇವತ್ತು ಪ್ರಚೋದನಕಾರಿ ಮಾತಾಡ್ತಿದ್ರ ಅಲ್ಲಿಂದ ಹಿಡಿದು ತಳಮಟ್ಟದ ಒಬ್ಬ ರೌಡಿಸಮ್ ತನಕ ಕೂಡ ಬಹಿರಂಗವಾಗಿ ಪ್ರಚೋದನಕರವಾಗಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲಿಕ್ಕೆ ಇವತ್ತು ಪ್ರಯತ್ನ ಪಡೋದನ್ನೆಲ್ಲ ಕೂಡ ನಿಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯ ಆ ಒಂದು ದಿಟ್ಟವಾದ ಕ್ರಮದಿಂದ. ಕಳೆದ ಬಾರಿ ಬೊಮ್ಮಾಯಿಯವರ ಅವಧಿಯಲ್ಲಿ ಹಿಜಾಬಿಂದ ಶುರುವಾಗಿ ಆಜಾನಿಂದ ಮುಂದುವರೆದು ಆನಂತರದಲ್ಲಿ ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗ ಹೆಂಗಿದೆ? ಈಗ ನೋಡಿ, ಹಿಂದೆ BJP ಸರ್ಕಾರ ಇದ್ದಾಗ ಜನ ಬೆಳಿಗ್ಗೆದ್ದು ಪೇಪರ್ ನೋಡ್ತಾಯಿದ್ದು, ಇವತ್ತೇನು ಸಮಸ್ಯೆ ಆಗಿದೆ, ಇವತ್ತಿನ ಸಮಸ್ಯೆ ಆಗಿದೆ ಅಂತೇಳಿ ಜನ ಬೆಳಿಗ್ಗೆದ್ದು ಸರ್ಕಾರದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು, ಇವ್ರು ಏನು ಮಾಡ್ತಾರಂತೇಳಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಜನರ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಜನ ಅವರಷ್ಟಕ್ಕೆ ದುಡಿಲಿಕ್ಕೆ ಹೋಗಿ ನೆಮ್ಮದಿಯಿಂದ ಅವ್ರ ಕುಟುಂಬ ಜೊತೆ ಜೀವನ ಇವತ್ತು ಇದ್ದಾರೆ. ಇದು ಕಾಂಗ್ರೆಸ್ ಮತ್ತು BJPಗೆ ಇರುವಂಥ ವ್ಯತ್ಯಾಸ. ಮಾತನಾಡಿಸ್ತಾ ಹೋಗ್ತೀನಿ ಸರ್, ಅನೇಕ ವಿಚಾರಗಳಿದ್ದಾವೆ. ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ನಡೀತು. ಅಲ್ಪಸಂಖ್ಯಾತರು ಬೆನ್ನಿಗೆ ಚೂರಿ ಹಾಕಿದ್ರು ಕಾಂಗ್ರೆಸ್ಗೆ ಅಂತ. ಖಂಡಿತವಾಗಿಯೂ ಅಲ್ಪಸಂಖ್ಯಾತ ಬೆನ್ನಿಗೆ ಚೂರಿ ಹಾಕಲಿಲ್ಲ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿಕ್ಕೆ ಅಲ್ಪಸಂಖ್ಯಾತರು ಕೂಡ ಬೇರೆ ಸಮುದಾಯ ಜೊತೆಯಲ್ಲಿ ಅಲ್ಪಸಂಖ್ಯಾತರು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಎಲ್ಲಿ ಅಲ್ಪಸಂಖ್ಯಾತರ ಬೂತ್ ಇದೆ ಅಲ್ಲಿ ನೀವು ನೋಡ್ಬೋದು. ಹಿಂದೆ ಇದ್ದದ್ದು ಸಿಕ್ಕಿರಲಿಕ್ಕಿಲ್ಲ. ಆದರೆ ಕಾಂಗ್ರೆಸ್ ಅನ್ನು ಬಹುಶಃ ಎಲ್ಲ ಜೊತೆಯಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟದ್ದು ಅಲ್ಲಿ ಕೂಡ ಅಲ್ಪಸಂಖ್ಯಾತರೇ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರು ಎಷ್ಟು ಇವತ್ತು ಕಾಂಗ್ರೆಸ್ ಅವ್ರಿಗೆ ಕೆಲಸ ಮಾಡಿದಾರ ಅಷ್ಟೇ ಪ್ರೀತಿ ವಿಶ್ವಾಸನೂ ಕೂಡ ಅಲ್ಪಸಂಖ್ಯಾತರು ಇಟ್ಟಿದ್ದಾರೆ. ಚುನಾವಣೆ ಮುಗಿತು, ಅದರ ತಾಳೆ ಮಾಡಲಿಲ್ಲ ಅಥವಾ ಅದರ ಪರೀಕ್ಷೆ ಮಾಡಲಿಲ್ಲ, ಸತ್ಯನೋ ಸುಳ್ಳು ಅಂತ ಪರಾಮರ್ಶೆ ಮಾಡಲಿಲ್ಲ, ತಕ್ಷಣ ಕ್ರಮವನ್ನು ತೆಗೆದುಕೊಂಡ್ರೆ ಅಷ್ಟು ಈಸಿ ಆಗೋಯ್ತಾ ಕಾಂಗ್ರೆಸ್ನಲ್ಲಿ? ಅಲ್ಲಿ ಏನು ಕ್ರಮ ತಗೊಂಡಿದ್ದಾರೆ? ಇಬ್ಬರು MLCಗಳನ್ನು, ನಜೀರ್ ಅಹ್ಮದ್ ಅವರನ್ನ, ಜೊತೆಗೆ ಇನ್ನೊಬ್ಬರು ದಾವಣಗೆರೆ ಅವರನ್ನ. ಅವರಿಬ್ಬರು ಕೂಡ MLC ಆಗಿ ಇದ್ರಲ್ಲ, ಅವ್ರ MLC ಸ್ಥಾನದಲ್ಲಿ ಅದು ಹೋಗಿದೆ. ಪಕ್ಷದಿಂದ ನಾವು ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳಿ ಪಕ್ಷದ ನೋಡಿ, ನಸೀರ್ ಅಹ್ಮದ್ ಅವರು ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿ ಆಗಿದ್ದರು, ಪೊಲಿಟಿಕಲ್ ಸೆಕ್ರೆಟರಿ. ಪೊಲಿಟಿಕಲ್ ಸೆಕ್ರೆಟರಿ ಅಂತ ಹೇಳಿದರೆ ಪೊಲಿಟಿಕಲ್ ಕ್ರೈಸಿಸ್ ಬರುವಂಥ ಸಂದರ್ಭದಲ್ಲಿ ಅವರು ಅದನ್ನು ಹೋಗಿ ನಿಭಾಯಿಸಬೇಕು. ಆಗ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವರೊಂದು ಸಂದೇಶವನ್ನು ಕೊಟ್ಟು ಕೆಲಸ ಕೊಟ್ಟಾಗ ಆ ಕೆಲಸ ಹೋಗಿ ಅವ್ರು ಮಾಡದಿದ್ದರೆ ಮತ್ತೆ ನಾನು ಅದನ್ನು ಪೊಲಿಟಿಕಲ್ ಸೆಕ್ರೆಟರಿಯಾಗಿ ನೀವು ಇಟ್ಕೊಳ್ತೀರಾ? ನೀವಾದರೂ ಕೂಡ ನಿಮ್ಮ ಸೆಕ್ರೆಟರಿಗೆ ನೀವೊಂದು ಕೆಲಸ ಜವಾಬ್ದಾರಿ ವಹಿಸಿದಾಗ ಆ ಸೆಕ್ರೆಟರಿ ನಿಮ್ಮ ಕೆಲಸ ಮಾಡದಿದ್ದರೆ ಮತ್ತೆ ಆ ಸೆಕ್ರೆಟರಿ ನಿಮ್ಮ ಜೊತೆ ಇಟ್ಕೊಳ್ತೀರಾ? ಅದಕ್ಕಾಗಿ ಅವ್ರನ್ನ ಸೆಕ್ರೆಟರಿ ಪೋಸ್ಟಿಂದ ಮುಖ್ಯಮಂತ್ರಿಗಳು ತೆಗೆದಿದ್ದಾರೆ. ಜಬ್ಬಾರ್ ಖಾನ್ ಹೊನ್ನಾಳಿ ಅವರಿಗೆ 3 ಸಲ MLC ಟಿಕೆಟ್ ಕೊಟ್ಟಿದೆ ಅಲ್ಲಿ MLC. ಯಾಕೆ ಅಲ್ಲಿ ಸಿಟಿಯಲ್ಲಿ ನಮಗೆ ಮುಸ್ಲಿಮ್ಗೆ ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತೇಳಿ ಕೊಂಡು ಅವ್ರಿಗೆ MLCಯಲ್ಲಿ ಕೊಟ್ಟದ್ದು. MLC ಅಂದರೆ ಶಾಸಕರ ರೀತಿಯಲ್ಲಿ ಇರುವಂಥದ್ದು. ಅವರು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರ ಮನೆಯ ಪಕ್ಕದಲ್ಲೇ ಎಲೆಕ್ಷನ್ ನಡೀತಾ ಇದೆ. ಅವರು ಒಂದು ದಿವಸ ಕೂಡ ಮೈನಾರಿಟಿ ರಾಜ್ಯದ ಅಧ್ಯಕ್ಷರಾಗಿ ಒಂದು ದಿವಸ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಪ್ರಚಾರಕ್ಕೆ ಹೋಗಲಿಲ್ಲ ಅಥವಾ ಇನ್ನಿತರ ಕಡೆ ಬರಲಿಲ್ಲ. ಆಗ ಅವರಿಂದ ಪಕ್ಷದ ಹುದ್ದೆಯಿಂದ ತೆಗೆದೋ ತಪ್ಪ? ನೀವು ಒಬ್ಬರಿಗೆ ಒಂದು ಪಕ್ಷ ಹುದ್ದೆ ಕೊಟ್ಟು ನಮಗೆ ಪಕ್ಷ ಎಲ್ಲೋ ಕೂಡ ಕೊಡ್ತದೆ, ಪಕ್ಷ ನಮ್ಮ ಹತ್ರ ಏನು ಕೇಳ್ತದೆ? ಖಾಲಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ಬಂದು ಕೆಲಸ ಮಾಡಿ ಸ್ವಲ್ಪ ತ್ಯಾಗ ಮಾಡಿ ಅಂತೇಳಿ. ನಾವೆಲ್ಲ 15 ವರ್ಷ ನಾನು MLC ಆಗಿದ್ದುಕೊಂಡು ಎಲ್ಲ ಗೌರವ ಮತ್ತು ಎಲ್ಲ ಪ್ರಯೋಜನವನ್ನು ನಾನು ಇವತ್ತು ತಗೊಂಡು ಆ ಇಲೆಕ್ಷನ್ ಬರುವಾಗ ನಾನು ಅಲ್ಲಿ ಹೊರಗೆ ಬರೆದಿದ್ದರೆ ಆ ಹುದ್ದೆಯಿಂದ ಪಕ್ಷದ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ಪಕ್ಷದ ಹುದ್ದೆಯಿಂದ ಮಾತ್ರ ತೆಗೆದಿದ್ದಾರೆ, MLCಯಿಂದ ತೆಗೆದಿದ್ದಾರ? ಅವ್ರು ಈಗಲೂ MLC ಅಲ್ವಾ? MLCಯಿಂದ ತೆಗಲಿಲ್ಲಲ್ವಾ? ಹಾಗಾದ್ರೆ ಪಕ್ಷದ ರಾಜ್ಯ ಅಧ್ಯಕ್ಷ ಆಗಿದ್ದುಕೊಂಡು ಪಕ್ಷಕ್ಕೆ ಕೆಲಸ ಮಾಡಿದ್ರು ಕೂಡ ನಾವು ಮತ್ತೆ ಕಂಟಿನ್ಯೂ ಮಾಡಬೇಕಂತ ಹೇಳ್ಬೇಕಾ? ಇಲಾಖೆ ಆರೋಗ್ಯ ಹೆಂಗಿದೆ ಈಗ? ಚೆನ್ನಾಗಿದೆ. ಹಿಂದೆ ದಿನೇಶ್ ಗುಂಡೂರಾವ್ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ, ಅದನ್ನು ಇನ್ನಷ್ಟು ಉತ್ತಮವಾಗಿ ನಿಭಾಯಿಸ್ತೇನೆ. ಓಕೆ, ಯಾಕೆ ಪದೇ ಪದೇ ಆರೋಗ್ಯ ಸಚಿವರಾಗೇ ನೀವು ಬರ್ತೀರಿ ಕರ್ನಾಟಕಕ್ಕೆ? ಆರೋಗ್ಯ ಇಲಾಖೆ ನಿಮ್ಮನ್ನು ಬಿಟ್ಕೊಡಲ್ವೋ? ನೀವು ಆರೋಗ್ಯ ಇಲಾಖೆ ನೀವು ಬಿಟ್ಕೊಡಲ್ವೋ? ಇಲ್ಲ, ಯಾಕಂತ ಹೇಳಿದರೆ ಒಂದು ಹಂತದಲ್ಲಿ ಒಂದು ಸಿಸ್ಟಮನ್ನು ಚೆನ್ನಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕು. ಆರೋಗ್ಯ ಇಲಾಖೆ ಪ್ರಮುಖವಾದ ಒಂದು ಇಲಾಖೆ. ಜನಸಾಮಾನ್ಯರ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಕೂಡ ಇದಕ್ಕೆ ನಾವು ನೋಡ್ತಾ ಇರಬೇಕು.
ಅದ ಕಾರಣ ಅದನ್ನು ಮತ್ತೆ ಚೆನ್ನಾಗಿ ನಿಭಾಯಿಸ್ಬೋದೆಂಬ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ನೀವು ಆರೋಗ್ಯ ಸಚಿವರಾದ ಮೇಲೆ ಕೆಲವಷ್ಟು ಭರವಸೆಗಳಂತೂ ಬಂದಿದೆ, ಹಾಗಂತ ನಾವು ಇಂದಿರಾ ಸಚಿವರನ್ನು ದೂಷಣೆ ಮಾಡ್ತಾ ಇಲ್ಲ. ಏನೆಲ್ಲ ಸುಧಾರಣೆಗಳ ಕನಸು ಕಂಡಿದ್ದೀರಿ ಈ ಬಾರಿ? ಇಲ್ಲ, ಈಗ ನಾನು ನನ್ನ ಸನ್ಮಿತ ದಿನೇಶ್ ಗುಂಡೂರಾವ್ ಏನೋ ಉತ್ತಮ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗೋದು, ಕೆಲವೊಂದು ಬದಲಾವಣೆ ತರೋದು. ಒಂದು, ನಾನು ಈಗಲೇ ಹೇಳಿದೆ, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ MBBS ಡಾಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ, ಮ್ಯಾನ್ ಪವರ್ ಫಿಲ್ ಮಾಡೋದು ಫಸ್ಟಿಗೆ. ಸೆಕೆಂಡ್, ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡೋದು. ಯಾಕಂತ ಹೇಳಿದರೆ, ನೀವು ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಆ್ಯಂಬುಲೆನ್ಸ್ ವ್ಯವಸ್ಥೆ ಸರಿಯಾಗಿಲ್ಲದಿದ್ದರೆ, ನಾನೊಬ್ಬ ಅಸೌಖ್ಯನಾಗಿ ಅಥವಾ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದರೆ ನನಗೆ ರೈಟ್ ಟೈಮಲ್ಲಿ ಬಂದು ಆ್ಯಂಬುಲೆನ್ಸ್ ಬಂದು ಅಲ್ಲಿ ಕರ್ಕೊಂಡು ಹೋಗೋದಿದ್ದರೆ ಅಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡಿ ಏನು ಕೂಡ ಪ್ರಯೋಜನ? ಮತ್ತು ನನಗೆ ನಡ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು ಅಂತ ಇದ್ದರೆ ಅದು ಏನು ದೊಡ್ಡ ರೋಗ ಅಲ್ಲ, ಅದು ಎಮರ್ಜೆನ್ಸಿ ರೋಗ ಅಲ್ಲ, ಅದು ಎಲ್ಲಿ ಕೂಡ ಹೋಗಿ ಮುಟ್ಬೋದು, ಟ್ರೀಟ್ಮೆಂಟ್ ತಗೊಳ್ಬೋದು. ಜೀವ ಉಳಿಸುವಂಥ ಕಾಲಘಟ್ಟಕ್ಕೆ ಏನು ಬೇಕು? ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ನಮಗೆ ವ್ಯವಸ್ಥೆ ಬೇಕು. ಕೋವಿಡ್ ಸಂದರ್ಭದಲ್ಲಿ ಯಾವ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಕೇಳಿದಂಥ ಪ್ರಾರ್ಥನೆ ಕೇಳಿದ್ದು ಆಸ್ಪತ್ರೆಗಳಲ್ಲಿ. ಹೌದು. ಈಗ ನಮಗೆ ಬೇಕಾಗಿರೋದು ಗುಡಿಗುಂಡಾರ ಅಲ್ಲ, ಮಸೀದಿ ಅಲ್ಲ, ಚರ್ಚ್ ಅಲ್ಲ, ಆಸ್ಪತ್ರೆಗಳು ಬೇಕು. ಕೋವಿಡ್ ಆದಮೇಲೆ ನಾವು ಎಚ್ಚೆತ್ತುಕೊಂಡಿದ್ದೀವ ಇಲ್ಲಿವರೆಗೂ? ಖಂಡಿತ ಎಚ್ಚೆತ್ಕೊಂಡಿದ್ದಾರೆ. ನಮಗೆ ಆಸ್ಪತ್ರೆ ಬೇಕು, ಧಾರ್ಮಿಕ ಕೇಂದ್ರಗಳು ಕೂಡ. ನಾನು ಹೇಳಿದ್ದು ಬೇಡ ಅಂತ. ಹೌದು, ಪ್ರಾಣ ಉಳಿಸಲು ಏನು ಬೇಕು? ಆಸ್ಪತ್ರೆ ಬೇಕು ಅಂತ ಇರಲಿ. ಹೌದು. ಆದರೆ ಅತಿ ಮುಖ್ಯವಾಗಿ ಏನು ಬೇಕು? ಆಸ್ಪತ್ರೆಗಳು ಬೇಕು ಅಂತ. ಆ ರೀತಿ ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿ ಮಾಡುವಂಥ ಶಕ್ತಿ ನಮ್ಮ ಸರ್ಕಾರಗಳಿಗಿದೆಯಾ? ನೋಡಿ, ಆಸ್ಪತ್ರೆಗೆ ಭಾಳ ಚೆನ್ನಾಗಿ ಇವತ್ತು ಎಲ್ಲ ಕಡೆ ಇದೆ. ಆದರೆ ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಮಾನವ ಸಂಪನ್ಮೂಲ ಸಿಬ್ಬಂದಿವರೆಗೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಅದು ಸರ್ಕಾರಿ ವ್ಯವಸ್ಥೆಯಲ್ಲೂ ಇನ್ನಷ್ಟು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಇವತ್ತು ನಾನು ನಿನ್ನೆ ಉಡುಪಿಗೆ ಹೋಗಿದ್ದೆ, ಎಲ್ಲ ಡಾಕ್ಟ್ರುಗಳಿದ್ದಾರೆ ಎಲ್ಲ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ, ಪ್ರಾಥಮಿಕ ಯಾವುದೇ ಕೊರತೆ ಇಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದರೆ ಭಾಳಷ್ಟು ಜನಸಾಮಾನ್ಯರಿಗೆ ನಮ್ಮ ಆರೋಗ್ಯ ಸೇವೆಯನ್ನು ಇನ್ನಷ್ಟು ಅತ್ಯುತ್ತಮವಾಗಿ ನಮಗೆ ಕೊಡ್ಬೋದು. ಸಮುದಾಯ ಆರೋಗ್ಯ ಕೇಂದ್ರಗಳು ಟರ್ಷರಿ ಕೇರ್ ಸೆಂಟರ್ಗಳಾಗುತ್ತೆ ಅಂತ ಕನಸುಗಳನ್ನ ಕಟ್ಕೊಂಡಿದ್ರು. ಬಟ್ ಈಗಲೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರಗಳು ಟರ್ಷರಿ ಕೇರ್ ಸೆಂಟರ್ಗಳಾಗಿದ್ದಾವ? ಇಲ್ಲ, ಆಗೋದಿಲ್ಲ, ಆಗಲೂ ಇಲ್ಲ, ಇನ್ನು ಮುಂದಕ್ಕೆ ಆಗೋದು ಕೂಡ ಇಲ್ಲ. ಕೋವಿಡ್ ನಂತರದಲ್ಲಿ ಅಂಥದ್ದೊಂದು ಭ್ರಮೆನ ಜನರಲ್ಲಿ ತುಂಬಲಾಯಿತು. ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆರೋಗ್ಯ ಕ್ಷೇತ್ರವನ್ನು ಬಹಳ ಸುಧಾರಿಸ್ತೀವಿ ಅಂತ. ನೋಡಿ, ಆರೋಗ್ಯ ಕ್ಷೇತ್ರ ಸುಧಾರಣೆ ಅಂತ ಹೇಳಿದರೆ ನಾವು ಆಸ್ಪತ್ರೆಗಳನ್ನ ಜಾಸ್ತಿ ಕಟ್ಟೋದಲ್ಲ, ಆಸ್ಪತ್ರೆನ ಕಡಿಮೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ರೋಗ ಬರೋದಕ್ಕಿಂತಲೂ ನಾವು ರೋಗ ಬರದ ರೀತಿಯ ಪ್ರಿವೆಂಟಿವ್ ಮೆಷರ್ಸ್ಗೆ ಹೋಗಬೇಕು. ಅದಕ್ಕಾಗಿ ನಮ್ಮ ಮನೆಯಿಂದಲೇ ಸಣ್ಣ ತಾಯಂದಿರದಲ್ಲಿ ಪ್ರಾರಂಭ ಆಗಬೇಕು. ಯಾಕೆ ಈಗಲ್ಲದಿದ್ದರೂ ಕೂಡ ಈಗ ನೋಡಿ, ಭಾಳ ಇವತ್ತು ಕ್ಯಾನ್ಸರ್, ಕೋವಿಡ್ ತಾರಾಗುವಂಥ ಪರಿಸ್ಥಿತಿ ಆಗಿದೆ. ಡಯಾಲಿಸಿಸ್ ನಿತ್ಯದಲ್ಲಿ ನೋಡೋಂಥ ವಿಚಾರ. ಹಾರ್ಟ್ ಅಟ್ಯಾಕ್ ಯಾರಿಗೆ ಬರ್ತಂದ್ರೆ 15 ವರ್ಷ, 20-30 ವರ್ಷ ಇವತ್ತು ಸರಿ ಇದ್ದಾನೆ, ನಾಳೆ ಬೆಳಿಗ್ಗೆ ಹಾರ್ಟ್ ಆಪ್ರೇಷನ್ ಅಂತ ಇವತ್ತು ಹೇಳ್ತಾರೆ. ಇದು ಯಾಕೆ ಆಗ್ತಾರೆ? ಆಟೋಮೆಟಿಕ್ ದೇವರು ಕಳಿಸ್ತಾರೆ ರೋಗವನ್ನು. ಅಲ್ಲ, ನಾವು ಜನರವೇ ನಾವು ಈ ರೋಗವನ್ನು ಬರೆಸ್ಕೊಳ್ತಿದ್ದೇವ. ಯಾವಾಗ ನಾವು ಪ್ರಕೃತಿಯಿಂದ ದೂರ ಆಗ್ತೇವೆ ನಮಗೆಲ್ಲ ಕೂಡ ರೋಗ ಬರ್ತದೆ. ಯಾವಾಗ ನಾವು ಊಟದ ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದ ಶೈಲಿಯಲ್ಲಿ ಊಟ ಮಾಡಿಕೊಂಡು ಹೋಗ್ತೇವೆ, ಎಲ್ಲ ಕೂಡ ನಮಗೆ ರೋಗ ಬರ್ತದೆ. ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆ ಮುಖಾಂತರ ದೊಡ್ಡ ಮಟ್ಟ ಜನಜಾಗೃತಿ ಮಾಡಿಕೊಂಡು ನಾವು ಹೋಗ್ತೇವೆ. IEC ಪ್ರೋಗ್ರಾಮ್ ಏನಂದರೆ ಆರೋಗ್ಯ ಸುರಕ್ಷಣೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ. ಇದರಲ್ಲಿ ಅದಕ್ಕಾಗಿ ತಾಯಂದಿರು ಫಸ್ಟ್ ಇದಕ್ಕೆ ಸಪೋರ್ಟ್ ಮಾಡಬೇಕು. ಪ್ರತಿಯೊಂದು ತಾಯಿ ಒಂದು ಮಗುವನ್ನು ಹೆತ್ತ ಸಂದರ್ಭದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಆ ಮಗುವಿಗೆ ಯಾವ ಆಹಾರ ಪದ್ಧತಿ ಹೇಗೆ ಕೊಡಬೇಕಂತೇಳಿ ದೊಡ್ಡ ಮಟ್ಟದೊಂದು ಅವೇರ್ನೆಸ್ಸನ್ನು ನಾವು ಬಹುಶಃ ನಮ್ಮ ಇಲಾಖೆ ಮುಖಾಂತರ ಕೊಡಲಿಕ್ಕೆ ಮುಂದಿನ ದಿನ ಪ್ರಾರಂಭ ಮಾಡ್ತೇವೆ. ನೀವು ರಾಜ್ಯದಲ್ಲಿ ಬಹುತೇಕ ಆಸ್ಪತ್ರೆಗಳಿಗೆ ಹೋದರೆ ಇಲ್ಲ 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 ಅಂತಲೇ ಕಾಣಿಸುತ್ತೆ. ವೈದ್ಯರಿಲ್ಲ, ನರ್ಸ್ಗಳಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ಗಳಿಲ್ಲ, ಮೆಡಿಸಿನ್ ಇಲ್ಲ ಅನ್ನೋದೇ ದೊಡ್ಡ ಸರಣಿ. ಅದು ಖಂಡಿತವಾಗಿಯೂ ಇಲ್ಲ. ನೀವೊಂದು ಸಮೀಕ್ಷೆ ಮಾಡಿ. ನಾನು ಮೊನ್ನೆ ಬೀದರಿಗೆ ಹೋಗಿದ್ದೆ, ಅಲ್ಲಿ 6 ವೇಕೆನ್ಸಿ ಇದೆ MBBS ಡಾಕ್ಟ್ರಿಗೆ. 86 ಅಪ್ಲಿಕೇಶನ್ ಬಂದು MBBS ನನಗೆ ಇಂಪ್ಲೆನ್ಸ್ ಮಾಡ್ತಾಯಿದ್ದಾರೆ, ನನ್ನ ಮಗನ ತಗೊಳ್ಳಿಕ್ಕೆ ಹೇಳಿ ಅಂತೇಳಿ. ಗುಲ್ಬರ್ಗಕ್ಕೆ ಹೋದರೆ ಅಲ್ಲಿ ಫುಲ್ಲಾಗಿ ಅಲ್ಲಿ ಹೆಚ್ಚುವರಿ ಡಾಕ್ಟರ್ ಇದ್ದೆ. ನಾನು ನಿನ್ನೆ ನಮ್ಮ ತೀರ್ಥಹಳ್ಳಿಗೆ ಹೋದೆ, ಬಹುತೇಕ ಎಲ್ಲ ಆಸ್ಪತ್ರೆ ಎಲ್ಲ ಡಾಕ್ಟ್ರುಗಳು ಇವತ್ತು ಶಿವಮೊಗ್ಗ ಎಲ್ಲದಲ್ಲಿದೆ. ಎಲ್ಲ ಭದ್ರಾವತಿ, ಶಿಕಾರಿಪುರ, ನಮ್ಮ ಸಾಗರ, ಸೊರಬ ಮತ್ತು ಇಲ್ಲಿ ವೈದ್ಯರ ಕೊರತೆ ಇಲ್ಲ ಶಿವಮೊಗ್ಗದಲ್ಲಿ. ನಾನು ಇಲ್ಲಿಗೆ ಉಡುಪಿಗೆ ಹೋದೆ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ, ಎಲ್ಲ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಎಲ್ಲ PH ಫುಲ್ ಡಾಕ್ಟರ್ಸ್ ಇದ್ದಾರೆ. ಸೊ ಬಹುತೇಕ ಎಲ್ಲ ಕಡೆ ಫುಲ್ ಇದೆ. ಕೆಲವೊಂದು ಕಡೆ ನಮ್ಮ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ನಮ್ಮ ಮಂಗಳೂರು ಇಂಥ ಈ ಸ್ವಲ್ಪ
ಈ ನಮ್ಮ ಸರ್, ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆನೂ ಮಾತಾಡ್ಬೇಕು ಸರ್ ನೀವು. ಅಲ್ಲಿದೆ, ರಾಯಚೂರ್ ಬಗ್ಗೆ ಮಾತಾಡಿ, ಅದೇ ಯಾದಗಿರಿ ಬಗ್ಗೆ ಮಾತಾಡಿ, ಖಂಡಿತವಾಗಿ ಮಾತಾಡ್ತೇನೆ. ಗುಲ್ಬರ್ಗ ಬಗ್ಗೆ ನಾನು ಅಲ್ಲೇ ಹೋಗ್ತೇನೆ. ಗುಲ್ಬರ್ಗ ಹೇಳಿದೆಲ್ಲ, ಡಾಕ್ಟರ್ಸ್ ಇವತ್ತು ಇದ್ದಾರೆ, ಇಲ್ಲಂತಲ್ಲ. ಬೀದರ್ ಇವತ್ತು ಮೊನ್ನೆ ಇದ್ದಾರೆ. ಸೊ ಎಲ್ಲವೂ ಇದೆ, 100% ಇದ್ದ ಅಂತ ಹೇಳಲಿಕ್ಕೆ ಆಗೋದು. ಯಾಕೆಂತ ಹೇಳಿದರೆ ಇವತ್ತಿದ್ದವನು ನಾಳೆ ರಿಟೈರ್ಡ್ ಆಗಿ ಹೋಗ್ತಾನೆ. ಆಯದಲ್ಲಿ ವರ್ಷಕ್ಕೆ ಒಂದು 200-300 ಡಾಕ್ಟ್ರುಗಳು ರಿಟೈರ್ಡ್ ಆಗಿ ಹೊರಗೆ ಹೋಗ್ತಾರೆ. ಆಗ ಅವ್ರಿಗೆ ನಾವು ಪ್ರತಿ ವರ್ಷಕ್ಕೂ ನೇಮಕಾತಿ ಮಾಡ್ಕೊಂಡು ಹೋದರೆ ಅದು ಫಿಲ್ ಆಗ್ತಾ ಬರ್ತದೆ. ಈಗ ಆ ಸಿಸ್ಟಮ್ ಒಂದಿಲ್ಲ. ಈಗ ರಿಟೈರ್ ಆದ ತಕ್ಷಣ ನೇಮಕ ಮಾಡಲಿಕ್ಕೆ ಇದಿಲ್ಲ. ಒಂದು 2 ವರ್ಷ ನೀವು ನೇಮಕ ಮಾಡದಿದ್ರೆ ಅಲ್ಲಿ 600 ಪೆಂಡಿಂಗ್ ಆಗ್ತದೆ. 3 ವರ್ಷ ನೇಮಕಾತಿ ಮಾಡಿದ್ರೆ 1000 ಪೆಂಡಿಂಗ್ ಆಗ್ತದೆ. ನೀವು ಆರೋಗ್ಯ ಇಲಾಖೆಗೆ ಅರ್ಜಿ ಕೊಟ್ಟರೆ 1000ಕ್ಕೆ 200 ಜನನ ಕೊಡ್ತಾರೆ ಅವರು, 200 ಮುಂದೆ ನೋಡು ಅಂತೇಳಿ. ಈ 200 ತೆಕೊಂಡು ಇವ್ರನ್ನ ಹಾಕಿದಾಗ ಇನ್ನೂ 300 ಜನ ಇಲ್ಲಿ ರಿಟೈರ್ ಆಗ್ತಾರೆ. ಅದಕ್ಕಾಗಿ ಏನಾಗಿದೆ, ಇಷ್ಟು ವರ್ಷ ಆಗಿ ಅದಕ್ಕಾಗಿ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿ ಹತ್ರ, ನಮಗೆ ಬೇರೆ ಏನು ಬೇಡ, ಫಸ್ಟ್ ನಮಗೆಲ್ಲ ಪೋಸ್ಟನ್ನು ಫಿಲ್ ಮಾಡಿಕೊಡಿ. ಹೊಸ ಬಿಲ್ಡಿಂಗೇ ಬೇಡ ನಮಗೆ. ಹೊಸ PSU ಕಟ್ಟೋದಿಲ್ಲ, ಹೊಸ CSU ಬೇಕಾದರೆ ನಾವು ಕಟ್ಟೋದಿಲ್ಲ. ಅಗತ್ಯತೆ ಬಿಟ್ಟು ಅಗತ್ಯ ಬಂದರೆ ಮಾತ್ರ ತಾಲೂಕು ಆಸ್ಪತ್ರೆ, ಹೊಸದು ಬಿಲ್ಡಿಂಗೇ ಕಟ್ಟೋದಿಲ್ಲ. ಅದೆಲ್ಲ ದುಡ್ಡನ್ನು ಫಸ್ಟ್ ಡಾಕ್ಟ್ರುಗಳಿಗೆ ಉತ್ತಮವಾದ ವೇತನ, ನರ್ಸ್ಗಳಿಗೆ ಉತ್ತಮವಾದ ವೇತನ, ಅವ್ರಿಗೆ ಫುಲ್ ಫ್ಲೆಜ್ ಆಗಿ ಅದು ನಿಜ. ಬಟ್ ಗ್ರಾಮೀಣ ಭಾಗದಲ್ಲಿ ಬಹುತೇಕ ವೈದ್ಯರು ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಆಸಕ್ತಿ ನೋಡಿ, ಮೊನ್ನೆ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಗ್ರಾಮೀಣ ಭಾಗದಲ್ಲಿ ಕಡ್ಡಾಯವಾಗಿ ಅಲ್ಲಿಯೇ ಕರ್ತವ್ಯ ನಿರ್ವಹಿಸಬೇಕು ಅಂತ. ಹೌದು, ಯಾಕೆಂತ ಹೇಳಿದ್ರೆ 450 ಜನಕ್ಕೆ ನೋಟಿಸ್ ಬೇರೆ ಕೊಟ್ಟಿದ್ದೀರಿ. ಡಾಕ್ಟ್ರುಗಳಿಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಪ್ಲೇಸ್ ಇಂಪಾರ್ಟೆಂಟ್. ಅವ್ರು ಜಾಸ್ತಿ ನೀವು ಹೇಳಿದಾಗೆ ಎಲ್ಲ ನಗರ ಮಟ್ಟದಲ್ಲಿ ಆಗಬೇಕು. ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ತಂದೆ ತಾಯಂದಿರು ಇಷ್ಟು ಸಲ ಕಷ್ಟದಲ್ಲಿ ನನ್ನನ್ನು ಅಲ್ಲಿ ಇದ್ದುಕೊಂಡು ನೋಡಿದ್ದಾರೆ, ಇನ್ನದಕ್ಕೆ ಅವ್ರು ಪೇಟೆಯಲ್ಲಿ ಇರಲಿ ಅಂತ ಉತ್ತಮವಾದ ಒಂದು ಜೀವನ ಶೈಲಿ ಅವರಿಗೆ ಕೊಡಬೇಕು. ಇದೆಲ್ಲದಿಂದ ಡಾಕ್ಟ್ರುಗಳು ಬಂದಾಗ ಬರ್ತದೆ. ಅದಕ್ಕಾಗಿ ನಾವು ಗ್ರಾಮೀಣ ಮಟ್ಟಕ್ಕೆ ಅವ್ರನ್ನ ಆಕರ್ಷಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಒಂದು. ಎರಡನೇದಾಗಿ ಎಲ್ಲ ಇಲ್ಲ ಅಂತಲ್ಲ, ನೀವು ನೋಡಿ ಸಂಬಳವೂ ಬೇಕು, ಅದನ್ನೇ ನಾವು ಕೊಡಬೇಕು ಇದರಲ್ಲಿ. ಅದರ ಜೊತೆ ನಾನು ಒಂದು ಹೇಳ್ತೇನೆ, ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರದ. ಈಗ ಮುಂಚೆ ಅಷ್ಟು ಇಲ್ಲ. ಮುಂಚೆ ಮಂಗಳೂರು, ಬೆಂಗಳೂರು, ಮೈಸೂರು 4-5 ಜಿಲ್ಲೆ ಬಿಟ್ಟರೆ ಖಾಸಗಿ ಆಸ್ಪತ್ರೆ ಎಲ್ಲಿತ್ತು? ಈಗಲೂ ಕೂಡ ಹಾಗೆ. ನೀವೊಂದು ಸಿಟಿ ಹೋಗಿ, ಸಿಟಿ ಬಿಟ್ಟು 1 ಕಿಲೋಮೀಟರ್ ನಂತರ ನಿಮಗೆ ಖಾಸಗಿ ಸಿಕ್ಕುವುದೇ ಇಲ್ಲ. ಅದಕ್ಕಾಗಿ ಇವತ್ತು ಕೂಡ ಕರ್ನಾಟಕ ರಾಜ್ಯದ 90% ಜನಸಾಮಾನ್ಯರು ಮತ್ತು 90% ಪ್ರಾದೇಶಿಕವಾಗಿ ಇವತ್ತು ಜನರು ಆರೋಗ್ಯವಂತರಾಗಿದ್ದರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಡಾಕ್ಟ್ರುಗಳು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಪ್ರಮುಖ ಕಾರಣ. ಖಾಸಗಿಯವರನ್ನೇನಲ್ಲ, ಖಾಸಗಿ ನಗರದಲ್ಲಿ ಮಾತ್ರ ಇದ್ದಾರೆ. ಖಾಸಗಿಯವರ ಬಗ್ಗೆ ಪ್ರಶ್ನೆಗಳು ಕೇಳೋದಿದೆ ಸರ್. ಬಟ್ ಆಂಬ್ಯುಲೆನ್ಸ್ ವಿಚಾರ ಇದೆಯಲ್ಲ, ಆಂಬ್ಯುಲೆನ್ಸ್ಗಳು ಬರೋದು ಯಾವಾಗ ಅಂತ ಹೇಳಿದ್ರೆ ಪೇಷಂಟ್ ಡೆತ್ ಆದಾಗ ಶವಗಳನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಬರುತ್ತೆ. ಜೀವ ರಕ್ಷಕ ಕೆಲಸ ಮಾಡಬೇಕಾದ ಆಂಬ್ಯುಲೆನ್ಸ್ಗಳು ಶವ ಸಾಗಣೆಯ ವಾಹನಗಳಾಗಿದ್ದಾವೆ. ಅದಕ್ಕಾಗಿ ನಾನೊಂದು ಯೋಜನೆ ರೂಪಿಸಿಕೊಂಡಿದ್ದೇನೆ. ಇವತ್ತು ಅದನ್ನೇ ಮೀಟಿಂಗ್ ಮಾಡಿದ್ದೇನೆ. ನಮ್ಮ ಯೋಜನೆಗೆ ಇವತ್ತು ಎಲ್ಲ ಕೂಡ ಸಹಕಾರ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಪಾಪ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿ ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಕೊಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ನಮಗೆ ಸಹಕಾರ ಕೊಡ್ತಾ ವಿಶ್ವಾಸ ಇದೆ. ಕೊಟ್ಟರೆ ಇಡೀ ದೇಶದಲ್ಲೇ ನಮ್ಮದು ಮಾದರಿಯಾದ ಆ್ಯಂಬುಲೆನ್ಸ್ ಸಿಸ್ಟಮ್ ಆಗ್ತದೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ಹಾಕಲಿಕ್ಕೆ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿದ್ರು ಅವರು. ಭಾರತ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲಿಲ್ಲದಂಥ ಕಾನೂನು ನಮ್ಮ ದೇಶದಲ್ಲಿದೆ, ಕಾಯ್ದೆಗಳು. ಅದು ಅನುಷ್ಠಾನ ಆಗೋದಿಲ್ಲ ಅಷ್ಟೇ. ಈ ದೇಶದಲ್ಲಿ ಆ್ಯಂಟಿ ಡೌರಿ ಕಾನೂನು ಇದೆ, ಡೌರಿ ಜಾಸ್ತಿ. ಈ ದೇಶದಲ್ಲಿ ಆ್ಯಂಟಿ ಕರಪ್ಷನ್ ಕಾನೂನು ಇದೆ, ಕರಪ್ಷನ್ ಜಾಸ್ತಿ. ಈ ದೇಶದ ಆ್ಯಂಟಿ ಟೆರರಿಸಮ್ ಕಾನೂನು ಇದೆ, ಟೆರರಿಸಮ್ ಜಾಸ್ತಿ. ಈ ದೇಶ ಆ್ಯಂಟಿ ಕಮ್ಯುನಲ್ ಕಾನೂನು ಇದೆ, ಕಮ್ಯುನಲ್ ಜಾಸ್ತಿ. ಅದಕ್ಕೆ ಕಾನೂನು ಮಾಡ್ಬೋದು, ಪುಸ್ತಕದಲ್ಲಿ ಬರಿಬೋದು, ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು. ಇಂಪ್ಲಿಮೆಂಟೇಷನ್ ಏನು ಅದು ನೋಡ್ಬೇಕು ಫಸ್ಟ್. ಆ ಪ್ರಾಕ್ಟಿಕಲ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ರೆಗ್ಯುಲೇಷನ್ ತರುವ ನಿಟ್ಟಿನಲ್ಲಿ ಈಗ ನಿಮ್ಮ ಯೋಜನೆಗಳೇನಿದೆ? ನೋಡಿ, ಪ್ರೈವೇಟ್ ಹಾಸ್ಪಿಟಲ್ ಏನಂತ ರೆಗ್ಯುಲೇಷನ್ ತರೋದು ಸರ್? ಅವ್ರು ಮನಸ್ಸಿಗೆ ಬಂದಂಗೆ ರೇಟ್ಗಳು ಹಾಕ್ತಾರೆ, ಮನಸ್ಸಿಗೆ ಬಂದಂಗೆ ಚಾರ್ಜ್ ಮಾಡ್ತಾರೆ. ಅದೇ ಅದಕ್ಕಾಗಿ ನೋಡಿ, ಇದು ರೇಟ್ CHS ಎಲ್ಲ ಕೂಡ ಸೆಂಟ್ರಲ್ನ ಡಿಸೈಡ್ ಆಗುವಂಥ ಯಾವುದಕ್ಕೆ ಜನರಲ್ ಆಗಿ. ಅದಕ್ಕೆ ಒಂದು ಖಾಸಗಿ ಆಸ್ಪತ್ರೆ ಮೇಲೆ ಎಲ್ಲ ರೇಟ್ ನಿಯಮ ಮಾಡಲಿಕ್ಕೆ ಯಾವ ಕೇಂದ್ರ ಕೂಡ ಯಾವ ರಾಜ್ಯ ಸರ್ಕಾರ ಪರತ್ವ ಇಲ್ಲ. ಅವ್ರು ಅನ್ಕೊಂಡು ನೀವು ಬನ್ನಿ ಅಂತೇಳಿ ಯಾರು ಪಬ್ಲಿಕ್ ಹತ್ರ ಕೂಡ ಹೇಳೋದು ಕೂಡ ಇಲ್ಲ. ಈ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇರುವ ಸಂದರ್ಭದಲ್ಲಿ ಗುಡ್ಡಗಾಡಿನಲ್ಲಿ ಅಲ್ಲಿ ಎಲ್ಲೂ ಕೂಡ ಜನ ಜೀವಿಸ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸಲಿಕ್ಕೆ ಎಲ್ಲರಿಗೆ ಆಗುವುದಿಲ್ಲ ಅಂತ ಹೇಳಿಕೊಂಡೆ ನಮ್ಮ ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ದೇಶದಲ್ಲಿ 2 ಟೈಪ್ ಬಂತು. ಒಂದು ಹೌಸಿಂಗಲ್ಲಿ ಮನೆ, ಸರ್ಕಾರ ಎಲ್ಲರಿಗೂ ಮನೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಪ್ರೈವೇಟ್ ಹೌಸಿಂಗ್ ಬಂತು.
ಫ್ಲ್ಯಾಟ್ ಸಿಸ್ಟಮ್ ಅದಿದೆಲ್ಲ. ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಖಾಸಗಿ ಶಿಕ್ಷಣ ವ್ಯವಸ್ಥೆ ಬಂತು. ಸರ್ಕಾರ ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೆಲ್ತ್ ಸೆಕ್ಟರ್, ಇದು ಹಿಂದಿಂದಲೂ ಕೂಡ ಬಂದಿದೆ. ಇಲ್ಲಿ ಪ್ರೈವೇಟು ಇದೆ, ಗೌರ್ಮೆಂಟು ಇದೆ. ಯಾರಿಗೆ ಅನುಕೂಲ ಸರ್ಕಾರ ವ್ಯವಸ್ಥೆ ಬೇಕು ಅವ್ರು ಸರ್ಕಾರಿ ಆಸ್ಪತ್ರೆ ಇಲ್ಲ ಸರ್, ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆ, ಬಡವರು ಮಾತ್ರ ಹೋಗ್ತಾರೆ, ಶ್ರೀಮಂತರು ಪ್ರೈವೇಟಿಗೆ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇಲ್ಲದಂಥ ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಪ್ರೈವೇಟ್ ಆಸ್ಪತ್ರೆ ವ್ಯವಸ್ಥೆ ಮಾಡಿದೆ. ಈಗ ಕೆಲವೊಂದು ಆಸ್ಪತ್ರೆ ವಿಪರೀತ ಬಿಲ್ ಮಾಡುವಂಥದ್ದು. ಅವ್ರ ಚರ್ಚೆ ಮಾಡುವಾಗ ಅವ್ರು ಹೇಳ್ತಾರೆ, ನಮ್ಮ ಆಸ್ಪತ್ರೆಯ ಓಟಿಗೆ ಇಷ್ಟು ಕೋಟಿ, ನಮ್ಮಲ್ಲಿರೋ MRIಗೆ ಅದು ಇಷ್ಟು ಕೋಟಿ, ಬೇರೆ ಇರುವ ಆಸ್ಪತ್ರೆ ಓಟಿ ಸಂದು, ನಾವು ಕೊಡುವಂಥ ಡಾಕ್ಟ್ರ್ ಸ್ಯಾಲರಿ ಇಷ್ಟು, ನಮ್ಮ AC ರೂಮು ಸೆಂಟ್ರಲ್ AC. ಇದೆಲ್ಲ ಕೂಡ ಅಲ್ಲಿ ಯಾರಿಲ್ಲಿ ಬರ್ತಾರೆ ಅವರಿಲ್ಲಿ ಬನ್ನಿ, ಯಾರು ಬರಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ. ಇಲ್ಲಿ ನಮ್ಮದೇನಿದೆ ಅವ್ರ ರೇಟ್ ಆಗಬೇಕು. ಹೌದು, ಎಷ್ಟು ಅದು ಅವ್ರವ್ರಿಗೆ ಪ್ರೈವೇಟಲ್ಲಿ ನೀವು ಹೇಳಿದಾಗೆ ಅವನು ಒಬ್ಬನ ಒಂದೊಂದು ಆಸ್ಪತ್ರೆ ಅದನ್ನು ಆಗಬೇಕು. ಅದನ್ನು ನಾವು ಹೇಳಿದ್ದೇವೆ, ನಿಮ್ಮ ರೇಟ್ ಕರೆಕ್ಟ್ ನಿಮಗೆ, ಅದು ನಿಮ್ಮದು ಟೆಕ್ನಾಲಜಿ ನೀವು ಹೆಚ್ಚು ನಮಗೇನು ಗೊತ್ತಿಲ್ಲ ಇದರಲ್ಲಿ. ಮತ್ತು ಯಾರು ಬರ್ತಾರೆ ಕನಿಷ್ಠ ನಿಮ್ಮ ರೂಮ್ ರೆಂಟ್ ಎಷ್ಟು, ನಿಮ್ಮ CT ಸ್ಕ್ಯಾನ್ ಎಷ್ಟು, ನಿಮ್ಮ MRI ಎಷ್ಟು, ನಿಮ್ಮ ಪ್ರೊಸೀಜರ್ಸ್ ಎಷ್ಟು, ಈ ರೇಟುಗಳು ಇಷ್ಟಾದ ಬರಬೇಕು. ನಾನು ಬಂದಿಲ್ಲಿ ಸೇರೋದು, ನಾನು ಸೇರುವಾಗ ಒಂದು 5 ಲಕ್ಷ 6 ಲಕ್ಷ ಆಗ್ಬೋದು ಅಂತ ಹೇಳೋದು, ಮತ್ತು ನಾವು ಕೂತ್ಕೊಳ್ಳಿಸಿ 15-20 ಲಕ್ಷ ಮಾಡಿದರೆ ಪರಿಸ್ಥಿತಿ ಏನಾಗ್ಬೋದು? ವೈದ್ಯರ ಮೇಲೆ ದೂಷಣೆ ಮಾಡ್ತೀವಿ, ಬಟ್ ವೈದ್ಯರ ರಕ್ಷಣೆಗೂ ಕೂಡ ನಾವು ಬಹಳ ಮಹತ್ವವನ್ನು ಕೊಡಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಂತೂ ವೈದ್ಯರ ಮೇಲೆ ಸಿಕ್ಕಾಪಟ್ಟ ಹಲ್ಲೆ ಪ್ರಕರಣಗಳು ನಡೆಯುತ್ತೆ. ವೈದ್ಯರು ಭಯ ಪಟ್ಟುಕೊಂಡು ಕೆಲಸ ಮಾಡುವಂಥ ವಾತಾವರಣಗಳು ಕೂಡ ಇದೆ. ನೋಡಿ, ವೈದ್ಯರಿಗೆ ನಾವು ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಅವ್ರ ಮೇಲೆ ಅನಗತ್ಯವಾಗಿ ಹೆಚ್ಚಿಗೆಲ್ಲುವುದು ಕೂಡ ಸರಿಯಲ್ಲ, ಅದು ಕಠಿಣ ಕ್ರಮ ಇದೆ. ಅದು ಮಾಡೋದು ಸರಿಯಲ್ಲ, ತಪ್ಪೇ. ಅದೇ ವೈದ್ಯರು ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ, ನನ್ನ ಕುಟುಂಬಸ್ಥರು ಯಾರಾದರೂ ಅಡ್ಮಿಟ್ ಆಗಿದ್ದಲ್ಲಿ ನನ್ನನ್ನು ಹಾಕಿದಾಗ ಕನಿಷ್ಠ ಏನಾಗಿದೆ ಅಂತ ನನ್ನ ಹತ್ರ ಹೇಳಬೇಕು. ಈಗಿನ ಕೆಲವು ಪರಿಸ್ಥಿತಿ ಏನಾಗ್ತದೆ ನೀವು ನೋಡಿ, ಅಲ್ಲಿ ಪಾಪ ಅವರು ತಗೊಂಡು ಅಲ್ಲಿ ICUಗೆ ಹಾಕ್ತಾರೆ. ಇಲ್ಲಿ ಹೊರಗೆ ನಿಂತವರೆಲ್ಲ ಫುಲ್ ಟೆನ್ಷನ್, ಏನಾಗ್ತದೆ. ಅಲ್ಲಿ ಹೋಗಿ ಡಾಕ್ಟ್ರ್ ಹೊರಗೆ ಬಂದು ಇವತ್ತು ಮಾತಾಡೋದೇ ಇಲ್ಲ, ಸೀದಾ ಹೋಗೋದೆ, ಅವನು ಬೇರೆ ಆಸ್ಪತ್ರೆ ಬ್ಯುಸಿ. 5 ನಿಮಿಷ ಈ ಪೇಷಂಟ್ ಕೂತ್ಕೊಂಡು ಈ ರೀತಿ ಅಂತ ಹೇಳೋದಿಲ್ಲ. ಅಲ್ಲಿ ಒಳಗಡೆ ಹೋಗಿ ಇವರು ವೆಂಟಿಲೇಟರ್ ಸೀರಿಯಸ್ ಇದ್ದಾಗ ನರ್ಸ್ ಹತ್ರ ಕೇಳಿದೆ, ಅದು ನನಗೆ ಗೊತ್ತಿಲ್ಲ, ಡಾಕ್ಟ್ರ್ ಹತ್ರ ಕೇಳಿ ಅಂತ. ಡಾಕ್ಟ್ರ್ ನಂಬರ್ ಕೊಡಿ ಅಂತ ಹೇಳಿದರೆ ಡಾಕ್ಟ್ರ್ ನಂಬರ್ ಕೊಡಲಿಕ್ಕಿಲ್ಲ. ಇದೆಲ್ಲ ಇದ್ದಾಗ ಜನರಿಗೆ ಕೋಪ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಕೋಪನೆಲ್ಲ ಅಲ್ಲಿ ಮುಗಿಸ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಅದೇ ಅವ್ರಿಗೆ ಈ ರೀತಿ ಇದೆ, ದೇವರ ಕೈ ನಾವು ಮಾಡಿದ್ದೇವೆ, ದೇವರ ಕೈಯಲ್ಲಿದೆ, ಸಮಾಧಾನಪಡಿಸಿ ಡಾಕ್ಟರ್ ಮತ್ತು ನರ್ಸಸ್ ಕರೆಕ್ಟಾಗಿ ಹೇಳಿದರೆ ಯಾವ ಫ್ಯಾಮಿಲಿ ವೈದ್ಯ ಕೂಡ ಪೇಷಂಟ್ಗಳನ್ನು ಸಾಯಿಸಬೇಕು, ಕೊಲ್ಲಬೇಕು ಇಲ್ಲ. ಡಾಕ್ಟರ್ಗಳಿಗೆ ಅವರ ಹೆತ್ತವರನ್ನೇ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಪೇಷಂಟ್ ಪಾರ್ಟಿಗೆ ಅವರು ಸಮಯ ಕೊಡುವಂಥ ಕೆಲಸ ಮಾಡಬೇಕು. ಅತಿ ಮುಖ್ಯವಾದ ಪ್ರಶ್ನೆ ಸರ್, ಕೋವಿಡ್ ಸಂದರ್ಭದಲ್ಲಿ BJP ಆಡಳಿತದಲ್ಲಿತ್ತು, ಕಂಡು ಕೇಳರಿಯದಂಥ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತು. ಕೇವಲ ಆರೋಪಕ್ಕೆ ಸೀಮಿತನಾ ಅದು? ಅದರ ಬಗ್ಗೆ ತನಿಖೆ ಕೂಡ ಮಾಡಿದ್ದಾರೆ, ವರದಿ ಕೂಡ ಕೊಟ್ಟಿರಬೇಕು ಇದರಲ್ಲಿ. ನ್ಯಾಯಮೂರ್ತಿ ಮೈಕಲ್ ಖುನಾ ಅವರ ವರದಿ ಏನಾಯಿತು? ಇಲ್ಲ, ನಾನೀಗ ಬಂದದಷ್ಟೇ. ನಾನು ಬರುವ ಮುಂಚೆ ಅದು ವರದಿ ಆಗಿದೆ, ದಿನೇಶ್ ಗುಂಡೂರಾವ್ ಕೈಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಅದರ ಮಾಹಿತಿ ಜಾಸ್ತಿ ಇರಬೇಕು. ಓಕೆ. ಸೊ ಆರೋಗ್ಯ ಇಲಾಖೆಯ ಸುಧಾರಣೆ ಆಗುತ್ತೆ ಅಂತ ಕನಸನ್ನು ಇಟ್ಕೊಳ್ಬೋದು ಜನ ಅಂತ ಈಗ ನೀವು ಬಂದಿದ್ದೀರಿ. ನೋಡಿ, ಯಾವುದೇ ಒಂದು ಇಲಾಖೆ ಮತ್ತು ವ್ಯವಸ್ಥೆ ಸರಿಯಾಗಬೇಕಾದ್ರೆ ಒಂದು ಸರ್ಕಾರ ಅಂದರೆ ಮಂತ್ರಿಗಳು ಮತ್ತು ಸರ್ಕಾರ, ಸ್ಥಳೀಯ ಮಟ್ಟ ನಮ್ಮೆಲ್ಲ ವೈದ್ಯ ಸಿಬ್ಬಂದಿಗರು ಮತ್ತು ಊರವರು ಸಹಕಾರ ಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಈಗ ನಾನು ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೆ, ನಾನು ಯುವಕರು ಮ್ಯಾಚ್ ಮಾಡುವಾಗ ರಾತ್ರಿಗಳು ಹೋಗ್ಕೊಂಡು ಫ್ಲಡ್ ಲೈಟ್ ಮ್ಯಾಚ್ ಮಾಡಿ ಖರ್ಚು ಮಾಡಿ 10-15 ಲಕ್ಷ ಖರ್ಚು ಮಾಡಿ ದೊಡ್ಡ ವಿಜೃಂಭಣೆಯಿಂದ ಮ್ಯಾಚ್ ಮಾಡ್ತಾರೆ. ಅದೇ ಅಲ್ಲಿ ಒಂದು PSCಗೆ ಒಂದು CSCಗೆ ಒಂದು ಒಂದು ಸಣ್ಣ ಮಟ್ಟದ ಒಂದು ಕೊಡುಗೆ ಕೊಡುವಂಥ ಮನೋಭಾವ ಹಮ್ಮಿಕೊಳ್ಬೇಕು. ಖಾಸಗಿ ಸಹಭಾಗಿತ್ವದ ಕಡೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಖಾಸಗಿ ಅಲ್ಲ, PPP ಅಂತ ಹೇಳಿದರೆ ನೋಡಿ, ಒಂದು ಆಸ್ಪತ್ರೆಯಲ್ಲಿ 2 ಡಾಕ್ಟರ್ ಬೇಕು, 1 ಡಾಕ್ಟರ್ ಇರ್ತದೆ, 10 ನರ್ಸ್ ಬೇಕಾದರೆ ಬೇರೆ 4 ನರ್ಸ್ ಇರ್ತದೆ, ವಾಚ್ಮೆನ್. ಆವಾಗ ಖಾಸಗಿ ಆಸ್ಪತ್ರೆ ಮುಂದೆ ಬಂದು ಹೆಚ್ಚಿನ ಡಾಕ್ಟರ್ಗಳು, ಹೆಚ್ಚಿನ ನರ್ಸಸ್, ಅಲ್ಲಿ ವಾಚ್ಮ್ಯಾನು, ಕ್ಲೀನಿಂಗ್ ಬೇರೆಲ್ಲ ವ್ಯವಸ್ಥೆ ಮಾಡಿ ಪೇಷಂಟ್ಗಳಿಗೆ ಫ್ರೀ ಕೊಡೋದಾದರೆ, ಅವರೊಂದು CSRಲ್ಲಿ ಒಂದು ದತ್ತು ಸ್ವೀಕಾರ ಕೊಡೋದಾದರೆ ಅದು ಸ್ವಾಗತ, ಅದು ಒಪ್ಪಿದ್ದೇನೆ, ನಾವು ಕಡೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಕೊಡ್ತೇವೆ. ಮತ್ತು ಪ್ರತಿಯೊಂದು ಆಸ್ಪತ್ರೆಗೂ ಕೂಡ ಒಂದೊಂದು ಇಂಥ ಸರ್ಕಾರಿ ಆಸ್ಪತ್ರೆ ದತ್ತು ಸ್ವೀಕರಿಸಬೇಕು. ನಮಗೇನಿದೆ, ನಾವು ಇಬ್ಬರು ಕೂಡ ಸರ್ಕಾರ
ಅದರ ಲೆವೆಲ್ ಬೆಸ್ಟ್ ಮಾಡಿ ಅದಕ್ಕೆ ಹೆಚ್ಚುವರಿ ಖಾಸಗಿ ಸಹಕಾರ ಮಾಡಿಕೊಂಡು ಬರುವಂಥ ಪೇಷಂಟ್ ಅವರಿಗೆ ಉತ್ತಮವಾದ ವ್ಯವಸ್ಥೆ ಮಾಡಿ ಕೊಡಬೇಕು. ಅದು ನಮ್ಮ ಉದ್ದೇಶ ಇದೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ. ನೀವು ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ ಬೆಂಗಳೂರಿನ ಜೀವನ್ ಭೀಮಾನಗರ ಮತ್ತು KC ಜನರಲ್ ಆಸ್ಪತ್ರೆ ಮಾದರಿ ಆಸ್ಪತ್ರೆಗಳಾಯಿತು. ಈಗ ಇಡೀ ಜಿಲ್ಲಾಸ್ಪತ್ರೆಗಳು ಕೂಡ ಅಂಥ ಪರಿವರ್ತನೆಗೆ ಮುಂದಾಗಬಹುದಾ? ಖಂಡಿತವಾಗಿಯೂ ನಮ್ಮ ಮುಖ್ಯ ಉದ್ದೇಶವೇ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಯನ್ನು ಭಾಳ ಸುಧಾರಣೆಗೊಳಿಸೋದು, ಉತ್ತಮವಾಗಿ ಮಾಡೋದು. ಅದಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹದ ಕೆಲಸ ನಾವು ಮಾಡ್ತೇವೆ. ಎಸ್, ನೀವು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಮೊದಲು ಇವರು ಸ್ಪೀಕರ್ ಅಂಥೇಳಿ ಭಾಳ ಅಚ್ಚುರಿಂದ ನಿಮ್ಮನ್ನು ನೋಡ್ತಾ ಇದ್ರು. ಅದಕ್ಕೆ ಕಾರಣಗಳು ಅನೇಕ ಇದ್ದಾವೆ. ವಯಸ್ಸು ಚಿಕ್ಕದು, ಅನೇಕ ಸೀನಿಯರ್ಸ್ ನಿಮ್ಮ ಜೊತೆ ಇದ್ದರು. ಆಮೇಲೆ ನೀವು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಸ್ಪಷ್ಟವಾಗಿ ಕನ್ನಡ ಮಾತಾಡಿಲ್ಲ ಅನ್ನೋ ಆರೋಪಗಳಿತ್ತು. ಹೇಗೆ ಎದುರಿಸಿದ್ರಿ ನೀವು? ಇಲ್ಲ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ತಗೊಂಡೋಗಿ ನಾವು ಜೊತೆಯಲ್ಲಿ ಮುಂದೆ ತಗೊಂಡು ಹೋದ ಸಂದರ್ಭದಲ್ಲಿ ಆಟೋಮೆಟಿಕ್ ಯಶಸ್ವಿ ಆಗ್ತಾ ಬರ್ತದೆ. ಅವರ ಆಡಳಿತ ಪಕ್ಷ ಪ್ರತಿಪಕ್ಷ ಕೂಡ ನನ್ನನ್ನು ಯಾವುದೇ ಒಂದು ತಾರತಮ್ಯ ನೋಡಿಕೊಂಡು ಮುಖ್ಯಮಂತ್ರಿಗಳು ಎಲ್ಲ ಮಂದಿ ಸಂಪೂರ್ಣವಾದ ಸಹಕಾರ, ಪ್ರತಿಪಕ್ಷದವರು ಕೂಡ ಸಂಪೂರ್ಣವಾದ ಒಂದು ತಾಳ್ಮೆ ಸಹಕಾರ ಇದೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಗೆ ಇನ್ನಷ್ಟು ಹೆಚ್ಚುವರಿ ಕೆಲಸ ಮಾಡಲಿಕ್ಕೆ ಆಗಿದೆ. ಸ್ಪೀಕರ್ ಆಗಬೇಕು ಅಂತ ಹೇಳಿದಾಗ ನಿಮಗೆ ಮೊದಲು ಬಂದ ಥಾಟ್ ಏನಾಗಿತ್ತು? ಸ್ಪೀಕರ್ ಆಗಿ ಆಗಬೇಕಂತ ಹೇಳಿದಾಗ ನನಗೆ ಮುಖ್ಯ ತಲೆಗೆ ಬಂದದ್ದೇ ಇನ್ನು ಪಕ್ಷದ ಕಾರ್ಯಕ್ರಮ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಬೇಸರ ಬಂತು. ಯಾಕೆ, ನಾನು ಸಣ್ಣದಿಂದಲೂ ಕೂಡ NSUಯಿಂದ ಸ್ಟಾರ್ಟ್ ಮಾಡಿ ಯಾವುದೇ ಹೋರಾಟ ಇರಲಿ, ಯಾವುದೇ ಒಂದು ಪ್ರಚಾರ ಇರಲಿ, ಯಾವುದೇ ಬೈ ಇಲೆಕ್ಷನ್ ಇರಲಿ, ಅದು ಎಲ್ಲಿಯಾದರೂ ಕೂಡ ಸ್ವಯಂ ಪ್ರೇರಿತದಲ್ಲಿ ಹೋಗಿ ಅಲ್ಲಿ ಅದನ್ನೇ ಕೆಲಸ ಮಾಡೋದು. ಮತ್ತು ಮಂತ್ರಿಯ ಶಾಸಕನಾದ ನಂತರ ಆಗಿಂದಾಗೆ ಹೋರಾಟ ಆಗುವಂಥದ್ದು, ಮಿನಿಸ್ಟರ್ ಆದಾಗ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್, ಇದೆಲ್ಲವೂ ಕೂಡ ಕೈ ಬಿಡಬೇಕಾಯ್ತಲ್ಲ ಅಂತ ಒಂದು ಪ್ರಶ್ನೆ. ಅದು ನಾನು ಹೇಳಿದ್ದೆ. ನಿಮ್ಮ ಸ್ಪೀಕರ್ ಅವಧಿಯಲ್ಲಿ BJP ಶಾಸಕರನ್ನು ಅಮಾನತು ಮಾಡಿದ್ದೀರಿ, ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಂಡಿದ್ದೀರಿ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅಂತ ಗಟ್ಟಿ ನಿರ್ಧಾರ ಹೇಗೆ ಸಾಧ್ಯ ಆಯಿತು? ನೋಡಿ, ನಾನು ಅಲ್ಲಿ ಅಮಾನತು ಮಾಡುವಾಗ BJPಯನ್ನು ಖಂಡಿತವಾಗಿಯೂ ಮಾಡಲಿಲ್ಲ. ನನಗೆ ಅಮಾನತು ಮಾಡುವಾಗ ಯಾರು ಕಾನೂನು ತಪ್ಪಿ ಮೀರಿ ಆ ಒಂದು ಗಡಿಯನ್ನು ದಾಟಿ ಮೇಲೆ ಬಂದಿದ್ದಾರೆ ಅವರನ್ನು ಮಾತ್ರ ಮಾಡಿದ್ದೇನೆ. ಅದು ಕಾಂಗ್ರೆಸ್ನವ್ರು ಬಂದಿದ್ರು ಅವರು ಕೂಡ ಮಾಡ್ತಿದ್ದೆ. ಅದಕ್ಕೆ ನಾನು ಆ್ಯಕ್ಷನ್ ತೆಗೊಳ್ಳುವಾಗ ಅವನು BJP ಇವನು ಕಾಂಗ್ರೆಸ್ ಅಂತ ನೋಡಲಿಲ್ಲ. ಯಾರು ಆ ಒಂದು ಸಂವಿಧಾನಕ್ಕೆ ಪೀಠಕ್ಕೆ ಅಗೌರವ ತೋರುವಂಥ ಕೆಲಸ ಮಾಡಿದ್ದಾರೆ ಅವರ ವಿರುದ್ಧ ಮಾತ್ರ ಕ್ರಮ ಕೈಗೊಂಡಿದ್ದೇನೆ. ಅಲ್ಲಿ ನಾನು ಪಕ್ಷ ಯಾವುದನ್ನು ಕೂಡ ನೋಡಲಿಲ್ಲ. ಓಕೆ, ಸ್ಪೀಕರ್ ಆಗಿ ಖುಷಿ ಪಟ್ಟಿದ್ದೀರಾ? ಈ ಮಂತ್ರಿಯಾಗಿ ಖುಷಿ ಪಡ್ತಾ ಇದ್ದೀರಿ? ಇಲ್ಲ, ನಾನು ಸ್ಪೀಕರ್ ಆಗಿಯೂ ಕೂಡ ಭಾಳ ಖುಷಿಯಿಂದ ಇದ್ದೇನೆ. ಯಾಕೆ, ಸ್ಪೀಕರ್ ಆಗಿ ನನ್ನದ ರೀತಿಯಿಂದ ಕೆಲಸ ಮಾಡಿಕೊಂಡು ಶಾಸಕರಿಗೆ ಬೇಕಾಗುವಂಥ ಸವಲತ್ತುಗಳು, ವಿಧಾನ ಅಧಿವೇಶನ ಚೆನ್ನಾಗಿ ಮಾಡಲಿಕ್ಕೆ ವ್ಯವಸ್ಥೆ ಇದೆಲ್ಲ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಮಂತ್ರಿಯಾಗಿ ನಾನು ರಾಜ್ಯ ಜನತೆಗೆ ಕೆಲಸ ಮಾಡುವಂಥ ಅವಕಾಶ ಇದೆ. ಇದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕೆಲಸ ನಿರ್ವಹಿಸ್ತೀನಿ. ನೀವು ಸ್ಪೀಕರ್ ಆಗಿದ್ದಾಗ ಹೊಸ ಶಾಸಕರಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತಾ ಇದ್ರಿ. ಯಾರು ಪ್ರೇರಣೆ ನಿಮಗೆ ಹೊಸ ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿಮಗೂ ಕೂಡ ಆ ಥರದ ಅವಕಾಶಗಳು ಸಿಕ್ಕಿದೆಯಾ? ನನಗೆ ಕಡಿಮೆ ಸಿಗ್ತಿತ್ತು ಅವಕಾಶ. ಅದಕ್ಕೆ ನನಗೆ ಆದ ಕಷ್ಟ ಅವ್ರಿಗೆ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ. ನೋಡಿ, ಅವರೊಂದು ಭಾಳ ಉತ್ಸಾಹದಿಂದ ಬರ್ತಾರೆ ಸ್ಟಾರ್ಟಿಂಗ್ಗೆ. ಅವ್ರಿಗೆ ಎಷ್ಟು ಮಾತಾಡಲಿಕ್ಕೆ ಕೊಡ್ತೇವೆ ನಾಳೆ ಅಷ್ಟು ಜಾಸ್ತಿ ಅಸೆಂಬ್ಲಿಗೆ ಬರ್ತಾರೆ. ಇಲ್ಲದಿದ್ದರೆ ಅವರು ಬಂದು ಹಿಂದೆ ಕೂತ್ಕೊಳ್ಳೋದು, ಎಲ್ಲ ಸೀನಿಯರ್ಗಳೇ ಮುಂದೆ ಮಾತಾಡೋದು, 6 ಗಂಟೆಗೆ ಎದ್ದು ಹೋಗೋದು, ಮತ್ತು ಹೊಸವರು ಬರೋದೇ ಇಲ್ಲ. ನಾವು ಅವ್ರಿಗೆ ಕೂಡ ಒಂದು ಚಾನ್ಸ್, ಎಷ್ಟು 1 ಗಂಟೆ ಆಗಲಿ ರಾತ್ರಿ 2 ಗಂಟೆ ಆಗಲಿ ನಮ್ಗೆ ಕೂಡ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ಅಂತ ಹೇಳಿಕೊಂಡು 1 ಗಂಟೆ 2 ಗಂಟೆ ತನಕ ಕಾಯ್ತಾರೆ. ಏನು ಬರೀ 10 ನಿಮಿಷ ಮಾತಾಡಲಿಕ್ಕೆ. ಯಾಕೆ, ನನ್ನ ಕ್ಷೇತ್ರದ ಪರವಾಗಿ ನಾನು ಮಾತಾಡದೆಂಬ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ ಮತ್ತು ಜನರಿಗೆ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಮಾಧ್ಯಮ ಮುಖಾಂತರ ತೋರಿಸಿ ಸಂತೋಷಪಟ್ಟು ಅಧಿವೇಶನ ಓದೋಕ್ಕೆ ಸಾರ್ಥಕ ಆಯಿತು ಮಾರೆ, ನಾನು ಇಷ್ಟೆಲ್ಲ ಮಾತಾಡ್ದೆ ಅಂತೇಳಿ ಅವ್ರಿಗೆ ಬರ್ಬೋದು. ಇಲ್ಲದ ಯಾರು ಬರ್ತಾರೆ? ಅದಕ್ಕಾಗಿ ಸಮಯ ಜಾಸ್ತಿ ಆದರೂ ಚಿಂತೆ ಇಲ್ಲ, 1 ಗಂಟೆ 2 ಗಂಟೆ ಆದರೂ ಚಿಂತೆ ಇಲ್ಲ. ಆದಷ್ಟು ಜನರಿಗೆ ಮಾತಾಡಲಿಕ್ಕೆ ಯಾರೆಲ್ಲ ಕೇಳಿದ್ದಾರೆ ಅವ್ರಿಗೆ ಕೊಡಬೇಕೆಂಬ ಇಚ್ಛೆಯಿಂದ ನಾವು ಅದನ್ನು ನಡೆಸಿದ್ವಿ. ನೀವು ಸ್ಪೀಕರ್ ಆಗಿದ್ದಾಗ ತುಳು ಮಿಶ್ರಿತ ಕನ್ನಡ ಮಾತನಾಡ್ತಿದ್ದೀರಿ. ನಿಮ್ಮ ಕನ್ನಡ ಸ್ಪಷ್ಟವಾಗಿಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ರು, ಕೆಲವರು ವ್ಯಂಗ್ಯನೂ ಮಾಡಿದ್ದಾರೆ. ಆಗ ನಿಮಗೆ ಬೇಸರ ಆಗಲಿಲ್ವಾ? ಖಂಡಿತವಾಗಿಯೂ ಇಲ್ಲ. ಅವರವರ ಅನಿಸಿಕೆ ಅವರು ಹೇಳ್ತಾರೆ. ನನ್ನ ಬಗ್ಗೆ ಇನ್ನೊಬ್ಬರು ಏನಾದರೂ ಹೇಳಿದರೆ ಅದರ ಬಗ್ಗೆ ನನಗೆ ಬೇಸರ ಆದರೆ ನನ್ನ ರೋಗವೇ ಆಗೋದಲ್ಲ, ನನಗೆ ರೋಗ ಆಗೋದಲ್ಲದೆ ಅವ್ರಿಗೇನಾದರೂ ಆಗ್ತದ ನಾನು ಬೇಸರ ಪಟ್ಟರೆ? ಸೊ ನನ್ನ ಬಗ್ಗೆ ಅವ್ರು ಏನಾದರೂ ಹೇಳಿದೆ ಅಂತ ಹೇಳಿದರೆ ನಾನು ಖುಷಿಯಾಗಿದ್ದರೆ ನಾನು ಕೂಡ ಖುಷಿಯಾಗಿರ್ತೇನೆ. ನಾನು ಬೇಸರಗೊಂಡ್ರೆ ನನ್ನ ಲಾಸ್ ಅಲ್ಲದೆ ಅವ್ರಿಗೆ ಏನು ಕೂಡ ಲಾಸ್ ಇಲ್ಲ, ಮತ್ತು ನಾನು ಯಾಕೆ ಬೇಸರ ಆಗಬೇಕು? ಓಕೆ, ಅಸೆಂಬ್ಲಿಯಲ್ಲಿ ಟೀಚರ್ ಹೆಡ್ ಮಾಸ್ಟರ್ ಥರ ಇದ್ರಿ, ಮಕ್ಕಳು ಕರೆಕ್ಟಾಗಿ ಹಾಜರಾತಿಗೆ ಬರಬೇಕು ಅಂತ ಹೇಳಿ ಕೆಲವು ಕ್ರಮಗಳನ್ನ ತೆಗೆದುಕೊಂಡ್ರಿ, ಫೇಶಿಯಲ್ ಅಟೆಂಡೆನ್ಸ್ ಹಾಕೋದು ಆ ರೀತಿ ಎಲ್ಲ. ಅದರಲ್ಲಿ ನೀವು ಸಕ್ಸೀಡ್ ಆದರೆ ಅಂತ ಅನಿಸುತ್ತೆ. ಆ ಬಗ್ಗೆ ಎಷ್ಟು ಖುಷಿ ಇದೆ? ಇಲ್ಲ, ಸಂತೋಷ ಆಗಿದೆ. ಯಾಕಂದ್ರೆ ನಾವೊಂದು ಯಾವುದೇ ಒಂದು ವಿಚಾರವನ್ನು ನಾವು ನೇರವಾಗಿ ಮಾಡಿದಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದು ವಯಸ್ಸಾದ ಹಿರಿಯರಿಂದ ಹಿಡಿದುಕೊಂಡು
ಇದರ ತನಕ ನಾವು 8 ಗಂಟೆಗೆ ನಾವು ಅಸೆಂಬ್ಲಿ ಕಾಲ್ ಫಾರ್ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8 ಗಂಟೆಗೆ ಬಂದಿರೋ ಕರೆಕ್ಟಾಗಿ ಉತ್ತರ ಕೊಡಲಿಕ್ಕೆ ಇದರಲ್ಲಿ. ಅದಕ್ಕೆ ನಾವು ಹೇಳಿ ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಅದರ ಅರ್ಥ ಏನಂತ ಹೇಳಿದರೆ, ವಯಸ್ಸಲ್ಲಿ ಸಣ್ಣಾಗಿದ್ದರೂ ಕೂಡ, ನಮಗೆ ಜೂನಿಯರ್ ಆಗಿದ್ದರೂ ಕೂಡ ಆ ಪೀಠದಲ್ಲಿ ಕೂತ್ಕೊಂಡು ಆದೇಶ ಕೊಟ್ಟಾಗ ಎಲ್ಲರೂ ಪಾಲಿಸಬೇಕೆಂಬ ಒಂದು ಸ್ವಯಂ ಶಿಸ್ತಿದೆ ಅಲ್ಲ, ಅದು ದೊಡ್ಡ ಮಟ್ಟದ ಮಾತು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ವಿಧಾನಸೌಧಕ್ಕೆ ಆಗಾಗ ಕಲರ್ಫುಲ್ಲಾಗಿ ನೋಡೋಕ್ಕೆ ಆಗಾಗ ಮಾತ್ರ ಚಾನ್ಸ್ ಸಿಗ್ತಾ ಇತ್ತು. ನೀವು ಈಗ ವೀಕೆಂಡ್ಗೆಲ್ಲ ಅವಕಾಶ ಕೊಟ್ಬಿಟ್ರಿ. ಕಲ್ಪನೆ ನೋಡಿ, ಯಾವ ವಿಧಾನಸೌಧ ಯಾವ ಕೂಡ ಜನಸಾಮಾನ್ಯ ಒಂದು ಸೌಧ ಆಗಿರಬೇಕು. ಅದು ದೂರದಿಂದ ಮಾತ್ರ ನೋಡೋದಲ್ಲ, ಹತ್ತಿರ ಹೋಗಿ ನೋಡೋ ವಾತಾವರಣ ನಿರ್ಮಾಣ ಮಾಡಬೇಕು. ವಿಧಾನಸೌಧ ಬರೀ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರ ಕುರಿತು ನಮ್ಮ ವಿಧಾನಸೌಧ ಎಂಬ ಭಾವನೆ ಇವತ್ತು ಬರಬೇಕು. ಅದಕ್ಕಾಗಿ ನಾವು ಶನಿವಾರ ಆದಿತ್ಯವಾರ ಯಾರು ಬೇಕಾದರೂ ಬಂದು ನೋಡ್ಬೋದು ಮತ್ತು ಎಲ್ಲ ಮಾಹಿತಿ ಕೊಡಬೇಕು. ಇಟ್ ಈಸ್ ಅನ್ ಟ್ರೈನಿಂಗ್ ಫಾರ್ ಯಂಗರ್ ಜನ್ರೇಷನ್ಸ್. ಆ ಸ್ಟ್ಯಾಚ್ಯೂ ಹಾಕಿದ್ದು ಯಾವಾಗ ಐತೆ ಏನಂತ ಎಲ್ಲವೂ ಕೂಡ ಒಂದು ಅನುಭವ. ನಾನು ಸ್ಪೀಕರ್ ಆಗುವ ತನಕ ಕೂಡ ಈ ವಿಧಾನಸೌಧ ಆಗುವ ಮುಂಚೆ ಎಲ್ಲಿ ವಿಧಾನಸಭೆ ನಡೀತಿತ್ತಂತೇಳಿ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಿದೆ ಎಲ್ಲಿತ್ತಂತೇಳಿ? ಸಾರ್ವಜನಿಕರ ಅಲ್ಲ, ವಿಧಾನಸಭೆ ಕಟ್ಟುವ ಮುಂಚೆ ಎಲ್ಲಿ ಅಸೆಂಬ್ಲಿ ನಡೀತಾ ಇತ್ತು? ಹೈಕೋರ್ಟ್ನಲ್ಲಿ ನಡೀತಾ ಇತ್ತು ಮುಂಚೆ. ನನಗೆ ಯಾವ ಗೊತ್ತಾಯಿತು? ಆದಂಥ ಹಿಸ್ಟ್ರಿ ನೋಡೋ ಗೊತ್ತಾಯಿತು. ಅದಕ್ಕಾಗಿ ನಾವೆಲ್ಲ ಕೂಡ ಫೋಟೋ ಹಾಕಿದ್ದೆವು. ರಾಜರು ಯಾವಾಗ ಸ್ಟಾರ್ಟ್ ಮಾಡಿದರು ಜನಪ್ರತಿನಿಧಿಯನ್ನು? 1800 ಚಿಲ್ಲರೆಯಲ್ಲಿ ಬ್ರಿಟಿಷ್ ಕಾಲ ಇದ್ದಾಗಲೇ ಅವರು ಪ್ರಜಾಪ್ರತಿನಿಧಿ ಅಂತ ಹೇಳಿ ಎಲ್ಲ ಕಡೆ ಪ್ರತಿನಿಧಿ ಕರೆಸಿಕೊಂಡು ಚರ್ಚೆ ಮಾಡುವಂಥ ಮೈಸೂರಿನಲ್ಲಿ ಆ ಕಟ್ಟಡ ಏನಿದೆ ಅದೀಗ ಹಳೆ DC ಆಫೀಸ್. ಬೆಂಗಳೂರಲ್ಲಿ ಶಿಫ್ಟ್ ಆದಾಗ ಟೌನ್ ಹಾಲಲ್ಲಿ ಆಯಿತು. ಅದರ ನಂತರ ಇಲ್ಲಿ ಇದೆಲ್ಲ ಕೂಡ ಯುವ ಜನಕ್ಕೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಪರಿಚಯ ಮಾಡಿಕೊಳ್ಬೇಕಂತ ಹೇಳಿಕೊಂಡು ನಾವು ಅದಕ್ಕೆ ಆ ಒಂದು ಆನ್ಲೈನಲ್ಲಿ ಮುಖಾಂತರ ಇವತ್ತು ಅವ್ರಿಗೆ ಗೈಡ್ ಇಟ್ಟುಕೊಂಡು ಟೀಚ್ ಮಾಡ್ತಿದ್ದಾರೆ. ನೋಡಿ, ಮುಂಚೆ 6-7 ಗಂಟೆ ನಂತರ ಯಾರಿಗೂ ಕೂಡ ಬೇಡ ಅವರು. ಈಗ ಲೈಟಿಂಗ್ ಪರ್ಮನೆಂಟ್ ನಾವು ಲೈಟಿಂಗ್ ಹಾಕಿದ ಕಾರಣ ಶನಿವಾರ ಆದಿತ್ಯವಾರ ಎಷ್ಟು ರಶ್ ಅಂತ ಹೇಳಿದರೆ ನನಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಒಮ್ಮೆ ನಿಮ್ಮ ಲೈಟ್ ಆಫ್ ಮಾಡಿ ಮಾರಿ, ಇಲ್ಲಿ ಬ್ಲಾಕ್ ಆಗಿ ನಮ್ಮ ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಪೊಲೀಸ್ನವ್ರು ಫೋನ್ ಮಾಡ್ತಾಯಿದ್ರು. ಆಯ್ತಪ್ಪ, ಇನ್ನು 8:30 ಗಂಟೆಗೆ ಬಂದು ಮಾಡಿದರೆ ಆಗಲೇ ಕಾಲ್, ಏನು 10 ಗಂಟೆ 8:30 ಗಂಟೆಗೆ ಬಂದು ಮಾಡಿದ್ದೀರಿ, ನಮ್ಗೆ ಆನ್ ಮಾಡಿಸಿ ಅಂತೇಳಿ ಪಬ್ಲಿಕ್ ಕಾಲ್ ಮಾಡಿ ನಮಗೆ ಜೋರು ಮಾಡ್ತಾಯಿದ್ರು. ಸೊ ಈ ಒಂದು ಬದಲಾವಣೆ ಆಗಿದೆ ಅದರಿಂದಾಗಿ. ಮತ್ತೆ ಸರ್, ಈಗ ವಿದ್ಯುದೀಕರಣ ಮಾಡಿದ್ರಿ, ಬಹಳ ಆಕರ್ಷಕ ಕೇಂದ್ರ ಮಾಡಿದ್ರಿ, ಅದರ ಜೊತೆಗೆ ಕೆಲವಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಕೂಡ ತೆಗೆದುಕೊಂಡು ಬಂದ್ರಿ. ಆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ಜೊತೆಗೆ ಕೆಲವು ಟೀಕೆ ಟಿಪ್ಪಣಿಗಳನ್ನು ಕೂಡ ನೀವು ಎದುರಿಸಬೇಕಾಯ್ತು ಆ ಸಂದರ್ಭದಲ್ಲಿ? ಇಲ್ಲ, ಯಾಕೆಂದರೆ ಕೆಲವೊಂದು ರೂಲ್ಸ್ ಮತ್ತು ಕಠಿಣ ಕ್ರಮ ಅಂತೆಲ್ಲ ಮಾಡುವಾಗ ಜನದ ಹೊಂದಿಕೊಂಡು ಸಹಕಾರ ಕೊಟ್ಟಿದ್ದಾರೆ. ಆ ಶಾಸಕರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ಟೀಕೆ ಮಾಡಿರ್ಬೋದು, ಮತ್ತು ಅವ್ರಿಗೆ ಅರ್ಥ ಆಗ್ತದೆ, ನಾವು ಮಾಡಿ ಸರಿ ಅಂತೇಳಿ ಕೂಡ ಅವರಿಗೆ ಅರ್ಥ ಆಗ್ತದೆ. ವಿಧಾನಸೌಧ ಒಂದು ಶಾಶ್ವತ ಕಟ್ಟಡ. ಆ ಕಟ್ಟಡಕ್ಕೆ ನಿಮ್ಮ ಶಾಶ್ವತ ಕೊಡುಗೆಗಳು ಕೂಡ ಕಾಣಿಸುತ್ತೆ. ಮೆಟ್ಲು ಹತ್ತಬೇಕಾದ್ರೆ ಬಾಗಿಲು ಕಾಣಿಸುತ್ತೆ. ಹೌದು, ಯಾಕೆಂತ ಹೇಳಿದರೆ ಜನ ಒಂದು ದೂರದಿಂದ ನೋಡುವಾಗ ಇದು ಅದ್ಭುತವಾದ ಒಂದು ಕಟ್ಟಡ. ವಿದೇಶಿಯವರು ಅವರೆಲ್ಲ ಬರುವಾಗ, ಹತ್ತಿರ ಬರುವಾಗ ಅವರಿಗೆ ಅದೇ ಗೌರವ ಜಾಸ್ತಿ ಆಗಬೇಕು. ಅದಕ್ಕೆ ಒಳಗಿದ್ರೆ ನಾವೆಲ್ಲ ಸೌಂದರ್ಯೀಕರಣಗೊಳಿಸೋ ಕೆಲಸ ಮಾಡಬೇಕು ಅಂತ. ಈಗ ಮೊದಲ 2 ಬಾಗಿಲು ನಾವು ಒಂದು ಮೇಲೆ ಕೆಳಗೆ, ಈಗ ಅದು 4 ಬಾಗಿಲು ಕೂಡ ಅವತ್ತೇ ಸ್ಯಾಂಕ್ಷನ್ ಆಗಿದೆ, ಕೆಲಸ ನಡೀತಾ ಇದೆ. ಈ 4 ಬಾಗಿಲು ಆದ ನಂತರ ಸಣ್ಣ ಪುಟ್ಟ ಬದಲಾವಣೆ ತಂದರೆ ಇದರಲ್ಲಿ ಖಂಡಿತವಾಗಿಯೂ ಒಂದು ಮಾದರಿಯಾದ ಮತ್ತು ಇಡೀ ವಿಶ್ವದಲ್ಲೇ ಎಲ್ಲಿ ಇಲ್ಲದಂಥ ಒಂದು ದೊಡ್ಡ ಮಟ್ಟದ ಕಟ್ಟಡ ಇವತ್ತಾಗಿದೆ. ಸರ್, ಕೊನೆಯ ಪ್ರಶ್ನೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಅಂತ ಕೆಲವರು ಟವಲ್ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ನೀವು ಟವಲ್ ಹಾಕೋದು ಯಾವಾಗ? ಇಲ್ಲ, 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ, ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಅದರ ಮುಖ್ಯಮಂತ್ರಿ ಖಂಡಿತವಾಗಿ ಇವತ್ತು ಆಗ್ತಾರೆ. ಅಂದರೆ 2028ಕ್ಕೂ ಕೂಡ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ? ಖಂಡಿತವಾಗಿ. ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ನಾಡಿದ್ದು ಮತ್ತೆ ಚುನಾವಣೆ ಗೆದ್ದು ಬಂದಾಗ ಮೊದಲ ಆದ್ಯತೆಯೇ ಅದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇರ್ತದೆ. ಯಾಕೆ ಅವರ ಕಾರ್ಯಕ್ರಮ ಮುಖಾಂತರ, ಯೋಜನೆ ಮುಖಾಂತರ ಮತ್ತು ಅವರ ಎಲ್ಲರೂ ಒಟ್ಟುಗೂಡಿಸಿ ತೆಕೊಂಡು ಹೋಗುವಂಥ ನೇತೃತ್ವಕ್ಕೆ ಸಿಕ್ಕಿದ ಜಯ ಅಂತ ಬಹಳ ಸ್ಪಷ್ಟವಾಗಿ ಬರ್ತದೆ. ಅವರೇ ಮುಖ್ಯಮಂತ್ರಿ. ನೆಕ್ಸ್ಟ್ 2028ರಲ್ಲಿ ಕೂಡ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಅಂತ ಸ್ಪಷ್ಟ. ಅಲ್ಲ, ನೀವಿನ್ನೂ ಚುನಾವಣೆನೂ ಬಂದಿಲ್ಲ, ಎಲೆಕ್ಷನ್ನೂ ಗೆದ್ದಿಲ್ಲ, ಆದರೆ ಈಗಲೇ ಅನೌನ್ಸ್ ಮಾಡೋದು ಎಷ್ಟು ಸರಿ? ಪಕ್ಷ ಒಪ್ಪುತ್ತದೆ? 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತೆ ಅವರೇ ಮುಖ್ಯಮಂತ್ರಿ. ಯಾರು ಪೈಪೋಟಿ ಇಲ್ವಾ ಹಾಗಾದ್ರೆ? ಅಲ್ಲ, ಯಾಕೆ ಪೈಪೋಟಿ? ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ, ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಇದರಲ್ಲಿ. ಸತೀಶ್ ಜಾರಕಿಹೊಳಿ ನಾನು 28ರ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಎಲ್ಲಿಯೂ ಕೂಡ ಅವರು ಹೇಳಿಲ್ಲ. ಅವರು ಸಂಪೂರ್ಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದಾರೆ. ಓಕೆ, ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ ಕೆಲವಷ್ಟು ಭಾವಕ ಸನ್ನಿವೇಶಗಳು ಎದುರಾಯಿತು. ಸಿದ್ದರಾಮಯ್ಯವರ
ಕುರ್ಚಿ ಇಳಿದಾಗ ನೀವು ಕೂಡ ಬೇಸರ ಆಯ್ತಾ ಆ ಸಂದರ್ಭದಲ್ಲಿ? ನೋಡಿ, ನನಗೆ ಅತ್ಯಂತ ಗೌರವ ಬಂತು ಅವರ ಮೇಲೆ. ಯಾಕೆಂತ ಹೇಳಿದ್ರೆ ನಾನು ಕೂಡ 13-18 ಜೊತೆ ಅವ್ರ ಜೊತೆಯಲ್ಲಿ ಸಚಿವನಾಗಿ ಸಾಮಾಜಿಕ ನ್ಯಾಯತ್ವದಲ್ಲಿ ಹೇಗೆ ಒಂದು ನ್ಯಾಯತ್ವ ಕೊಡ್ಬೋದು ಅಂತ ಹೇಳಿಕೊಂಡು ನಾನು ಇವತ್ತು ಭಾಳ ಹತ್ತಿರ ನೋಡಿದ್ದೇನೆ. ಭಾಳಷ್ಟು ನಾವು ಪಾಠ ಕಲ್ತಿದ್ದೇವೆ, ಒಂದು ಸಾಮಾಜಿಕವಾದ ಆಡಳಿತ ಹೇಗೆ ನಡೆಸೋದು ಅಂತ ಹೇಳಿಕೊಂಡು. ನಾನು ಸ್ಪೀಕರ್ ಆಗಿದ್ದಾಗ, ನಾನು ವಯಸ್ಸಿನಲ್ಲಿ ಸ್ಪೀಕರ್ ಆದರೂ ಕೂಡ ಅಷ್ಟು ನನ್ನ ವಯಸ್ಸಿನಲ್ಲಿ ನನಗಿಂತ ನನ್ನ ತಂದೆಯ ಸ್ಥಾನದಲ್ಲಿದ್ದುಕೊಂಡು ಆ ಒಂದು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಣ್ಣವನಾಗಿದ್ದರೂ ಕೂಡ ಆ ಒಂದು ಪೀಠಕ್ಕೆ ಹೇಗೆ ಗೌರವ ಕೊಡಬೇಕಂತೇಳಿ ಅದನ್ನು ಬಹುಶಃ ನಾನು ಅವರಿಂದ ನಾನು ನೋಡಿ ಇವತ್ತು ಕಲ್ತಿದ್ದೇನೆ. ಅದಲ್ಲದೆ ಅವರೊಂದು ಸ್ಪಷ್ಟವಾದ ನಿಲುವು, ಹೇಳಿದ ಮಾತು ಹೈಕಮಾಂಡ್ ಬದ್ಧ ಅಂತ ಹೇಳಿಕೊಂಡು ಬಂದಾಗ ಎಷ್ಟು ಗೌರವಪೂರ್ವಕವಾಗಿ ಯಾವುದೇ ಒಂದು ವಿಚಾರ ಇಲ್ಲದೆ ಒಂದೇ ಒಂದು ಅಪಸ್ವರ ಮಾತಾಡದೆ ಅಧಿಕಾರವನ್ನು ಗೌರವಪೂರ್ವಕ ಹಸ್ತಾಂತರ ಮಾಡಿದ್ದು ಎಲ್ಲ ರಾಜಕಾರಣಿಗಳಿಗೆ ಒಂದು ಮಾದರಿ. ನಾವು ಮಂತ್ರಿ ಸ್ಥಾನ ಸಿಕ್ಕದವರು, MLA ಸಿಕ್ಕದವರು, ನಿಗಮ ಸಿಕ್ಕದವರು ಎಷ್ಟೋ ಬೊಬ್ಬೆ ಆಗ್ತೇವೆ, ಎಷ್ಟೋ ಚರ್ಚೆ ಮಾಡಿಸ್ತೇವೆ, ಎಷ್ಟೋ ಗೊಂದಲ ಮಾಡ್ತೇವೆ. ಅದೇ ಅಷ್ಟು ದೊಡ್ಡ ಮುಖ್ಯಮಂತ್ರಿ ಸ್ಥಾನವನ್ನೇ ಅದನ್ನು ನೇರವಾಗಿ ಕೈಬಿಟ್ಟು ಯಾವುದೇ ಒಂದು ಇಲ್ಲದೆ ಶಾಂತಚಿತ್ತದಿಂದ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಇವತ್ತು ಆ ಒಂದು ಒಗ್ಗಟ್ಟು ಕಾಪಾಡಿದಂಥ ಒಂದು ವ್ಯಕ್ತಿತ್ವ ಕಾಂಗ್ರೆಸ್ ಪಕ್ಷದ ಆ ರಾಜ್ಯದ ಆ ಮುಖಂಡರಿಗೆ ಮತ್ತು ನಾಯಕರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೆ ಒಂದು ಮಾದರಿ ಮತ್ತು ಒಂದು ಮಾಡೆಲ್ ಅಂತ ಹೇಳಲಿಕ್ಕೆ ನಾನು. ಸರ್, ಕೊನೆಯದಾಗಿ ಆರೋಗ್ಯ ಸಚಿವರಾಗಿದ್ದೀರಿ, ಈ ರಾಜ್ಯದ ಜನಕ್ಕೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಿ? ಪ್ರೀತಿ, ವಿಶ್ವಾಸ, ಸೋದರತ್ವ ಮುಖಾಂತರ ನಾವು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮೆಲ್ಲ ಕನಸಾಗಿರಬೇಕು. ಸಂವಿಧಾನಕ್ಕೆ ಅನುಗುಣವಾಗಿ ತತ್ವ ಅದು ಒಳಪಟ್ಟಂತೆ ನಮ್ಮ ಒಂದು ಅಧಿಕಾರ ಇರಬೇಕು. ಅದು ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತದೆ. ಮತ್ತು ಯಾರು ಇವತ್ತು ರಾಜ್ಯವನ್ನು ಮುನ್ನೆ ತಗೊಂಡು ಹೋಗ್ತಾರ, ಸಮಾಜ ಒಗ್ಗಟ್ಟು ಕಾಪಾಡ್ತಾರ, ಅಂಥವರಿಗೆ ತಮ್ಮ ಸಂಪೂರ್ಣದ ಬೆಂಬಲವನ್ನು ತಾವು ಪಕ್ಷಾತೀತವಾಗಿ ರಾಜ್ಯಕ್ಕೆ ಧರ್ಮರಹಿತವಾಗಿ ಎಲ್ಲರೂ ಕೂಡ ಒಂದೇ ಭಾವನೆ ಮುಖಾಂತರ ಬೆಂಬಲ ಕೊಡಬೇಕಂತೇಳಿ ನಾನು ವಿನಂತಿಸ್ತೇನೆ. ಶಾಸಕರಾಗಿದ್ದೀರಿ, ಸ್ಪೀಕರ್ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅನ್ನೋದು ಪ್ರಶ್ನೆ ಉಳಿಯುತ್ತೆ. ಇನ್ನೊಂದು 20 ವರ್ಷ ಕಲೀಲಿ, ಮತ್ತೆ ನೋಡುವ. 2 ದಶಕಗಳು, 20 ವರ್ಷ. ಇನ್ನೂ ನನಗೆ 4 ಸಲ ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ, ನನ್ನ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರನ್ನು ನಾನು ಗೆಲ್ಲಿಸಿದರೆ 20 ವರ್ಷ ಆಗುವಾಗ ನಾವು ಅದಕ್ಕೆ ಆಲೋಚನೆ ಮಾಡುವ. ಈಗ 20 ವರ್ಷ ಯಾಕೆ ಬೇಕು? ಈಗ ಹೇಗೆ ಅರ್ಜೆಂಟ್ ನಮಗೆ ಬೇಕು? ಏನು ಅರ್ಜೆಂಟ್ ಇಲ್ಲ. ನಿಮ್ಮ ಕ್ಷೇತ್ರದ ಜನ ಬಯಸ್ತಾರೆ UT ಖಾದರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ನಾವು. ಈಗ ನನ್ನ ಕ್ಷೇತ್ರಕ್ಕೆ ನಾನೇ ಮುಖ್ಯಮಂತ್ರಿ, ಅವ್ರಿಗೇನು ಕೆಲಸ ಬೇಕು ಎಲ್ಲ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮುಖಾಂತರ ಮಾಡಿಸಿಕೊಡ್ತೇನೆ. ಇಡೀ ರಾಜ್ಯದ ಅಭಿಮಾನಿಗಳು ಬಯಸ್ತಾರೆ ನೀವು ಮುಖ್ಯಮಂತ್ರಿ ಆಗಬೇಕು. ಅವರು ಸ್ವಲ್ಪ ಕಾಯಿರಿ, ಸಮಾಧಾನದಿಂದ, ಅರ್ಜೆಂಟ್ ಪಡಬೇಡಿ. ಈಗ ನಮ್ಗಿಂತ ಉತ್ತಮ ಕೆಲಸ ಮಾಡುವಂಥ ನಾಯಕರಿದ್ದಾರೆ, ನಮಗೆ ಉತ್ತಮ ಕೆಲಸ ಮುಖಂಡರಿದ್ದಾರೆ, ನಮ್ಗಿಂತ ಜಾಸ್ತಿ ಪಕ್ಷಕ್ಕೆ ತ್ಯಾಗ ಮಾಡಿದಂಥವರು, ನಮ್ಮ ಪಕ್ಷಕ್ಕಾಗಿ ಕೊಡುಗೆ ಕೊಟ್ಟವರು, ಶ್ರಮಿಸುವ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ ಇಲ್ಲ, ಕಾಂಪಿಟೇಷನ್ನಲ್ಲೂ ಇಲ್ಲ, ಖಂಡಿತವಾಗಿಲ್ಲ. ಯಾಕೆಂದರೆ ಹಿರಿಯರಿಗೆ ನಾವು ಅವಕಾಶ ಮಾಡಿ ಕೊಡಬೇಕು. ಅವರು ನಮ್ಗಿಂತ ಹೆಚ್ಚಿನ ವಯಸ್ಸಿನವರು ಪಕ್ಷಕ್ಕೆ ದುಡಿದಿದ್ದಾರೆ, ನಮ್ಗಿಂತ ಹೆಚ್ಚು ಕಷ್ಟಪಟ್ಟವರಿದ್ದಾರೆ, ನಮ್ಗಿಂತ ಅನುಭವಿಸ್ತರಿದ್ದಾರೆ, ನಮ್ಗಿಂತ ತಿಳುವಳಿಕೆಯವರಿದ್ದಾರೆ. ಅವರು ಮುಖ್ಯಮಂತ್ರಿ ಆದರೆ ನಾವು ಮುಖ್ಯಮಂತ್ರಿ, ನಾವು ಆದಷ್ಟೇ ನಮಗೆ ಖುಷಿ ಇರಬೇಕು. ಅವರು ಮುಖ್ಯಮಂತ್ರಿ ಆದರೆ ನಾವು ಏನೆಲ್ಲ ಕೆಲಸ ಮಾಡಿಕೊಂಡು ಅದನ್ನು ಮಾಡಿಕೊಂಡು ನಾವು ಇವತ್ತು ಹೋಗಬೇಕು. ಸೊ ನಾನು ಮುಖ್ಯಮಂತ್ರಿ ಆದಾಗ ಮಾತ್ರ ನನಗೆ ಖುಷಿ ಅಲ್ಲ, ಇನ್ನೊಬ್ಬ ಮುಖ್ಯಮಂತ್ರಿ ಆದಲ್ಲಿ ಕೂಡ ನಾನೇ ಮುಖ್ಯಮಂತ್ರಿ ಆದಂಥ ಭಾವನೆ ನಮಗೆ ಇರ್ತು ಬರಬೇಕು. ಇವತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ಏನು ಕೆಲಸ ಆಗ್ತಿತ್ತು, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ತಲೆಯಲ್ಲೇನು ನಾವೇ ಮುಖ್ಯಮಂತ್ರಿ ಅಂತ ಭಾವನೆ ಇದೆ. ಯಾವುದೇ ಒಂದು ತಕ್ಷಣ ಬೇಕಾದರೂ ಫೋನಲ್ಲಿ ಮಾತಾಡ್ತೇವೆ. ತುಂಬ ತಾಳ್ಮೆ ಇದೆ ಸರ್, ತುಂಬ ತಾಳ್ಮೆ ಇದೆ. ಅಧಿಕಾರದ ಹಪಾಪಿ ಈಗಲೇ ಆಗಬೇಕು ಅಂತಿಲ್ಲ, ತುಂಬ ತಾಳ್ಮೆ ಇದೆ. ಇಂದು 20 ವರ್ಷ ಅಂದರೆ ಮೋಸ್ಟ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಇಷ್ಟು ಡಿಲೇ ಆಗಿ ಆರಾಮಾಗಿ ಆಗೋಣ ಅಂತ ಹೇಳಿದ್ರೆ ನೀವು ಒಬ್ಬರೇ ಕಾಣಿಸುತ್ತೆ. ಹೌದು, ಒಬ್ಬ ರಾಜನ ಕಿರೀಟವೇ ಅವನ ತಾಳ್ಮೆ. ಎಷ್ಟು ವಜ್ರದೆ ಅಂತ ಮುಖ್ಯ ಅಲ್ಲ, ಅವನಿಗೆ ಎಷ್ಟು ತಾಳ್ಮೆ ಇದೆ ಅದು ಮುಖ್ಯ. ಓಕೆ ಸರ್, ನಿಮ್ಮ ತಂದೆ ಕೂಡ ರಾಜಕಾರಣದಲ್ಲಿ ಇದ್ದರು, ಶಾಸಕರಾಗಿದ್ದರು. ಅವರಿಂದ ಜೊತೆಗೆ ಅವರ ರಾಜಕೀಯ ಪಾಠ ಇಲ್ಲಿವರೆಗೂ ಸ್ಪೀಕರ್ ಆಗಿ ಮಂತ್ರಿಯಾಗಿ ಮುಂದುವರಿತಾ ಇದ್ರಿ. ಈ ಕ್ಷಣದಲ್ಲಿ ಹೇಗೆ ನೆನಪು ಮಾಡ್ಕೋತೀರಿ ಅವರು? ಈಗ ನನ್ನ ತಂದೆಯವರು 1972ರಲ್ಲಿ ಶಾಸಕರಾಗಿದ್ದರು, 99ರ ತನಕ. ಆ ಕಾಲ ರಾಜಕೀಯದ ವ್ಯವಸ್ಥೆ ಒಂದು ಬೇರೆ, ಆ ಟೈಮ್ ಇದು. ಈಗ ರಾಜಕೀಯದ ವ್ಯವಸ್ಥೆ ಬೇರೆ. ನಮ್ಮ ಕಷ್ಟ ಏನಿದೆ, ನಾವು ಈ ತಂದೆ ತಾಯಂದರ ಹೆಸರನ್ನು ಕೂಡ ಉಳಿಸಬೇಕು. ಈಗಿನ ರಾಜ್ಯದ ಪರಿಸ್ಥಿತಿಗೆ ಹೋಗಿ ಅಂದುಕೊಂಡು ಕೂಡ ಇರಬೇಕು. ನಾವೇನಾದರೂ ಅದೇ ತಂದೆ ತಾಯಿ ರಾಜಕೀಯದ ಒಂದು ಸ್ಟೈಲಲ್ಲಿ ಮಾಡಿಕೊಂಡು ಹೋದರೆ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ರಾಜಕೀಯದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡ್ರೆ
ತಂದೆಯವರು ಅಷ್ಟು ಒಳ್ಳೆಯವರು ಇದ್ದರು, ಇವ್ನು ಎಡಸರಿ ಕೆಡಿತಂದಲ್ಲಿ ಕೆಟ್ಟ ಹೆಸರು. ನಾನು ಅಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಿಯೂ ಬ್ಯಾಲೆನ್ಸ್ ಮಾಡಿ ರಾಜ್ಯಕ್ಕೆ ಉಭಯ ಸಂಕಟದ ಆ ಒಂದು ಮಧ್ಯದಲ್ಲಿ ರಾಜ್ಯಕ್ಕೆ ಮಾಡಿಕೊಂಡು ಈಜುಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ದು ಇವತ್ತು ಆಗಿದೆ. ಎಸ್ ಧನ್ಯವಾದಗಳು ಸರ್. ಇಂಥ ಬಿಡುವಿನ ಅನೇಕ ಕಾರ್ಯದ ಒತ್ತಡಗಳ ಮಧ್ಯೆ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ, ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮಿಂದ ಆರೋಗ್ಯ ಇಲಾಖೆಯ ಯೋಜನೆಗಳು ಬರಲಿ ಅಂತ ಆಶಿಸ್ತಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. TV5 ತಂಡದ ಸಿಬ್ಬಂದಿಗೂ ನಿಮಗೂ ಅದರ ಮುಖ್ಯಸ್ಥರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಸಾರಥಿ ವಿಶೇಷ ಸಂದರ್ಶನ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.